ಬಾಪ್ದಾದವರು ಇವತ್ತು ಮಹಾವಾಕ್ಯದಲ್ಲಿ ಸಂಗಮಯುಗದ ನಂಬರ್ 1 ಪೂಜ್ಯರಾಗುವಂಥ ಅಲೌಕಿಕ ವಿಧಿವಿಧಾನ ಕಲಿಸ್ಕೊಟ್ಟಿದ್ದಾರೆ. ಬ್ರಾಹ್ಮಣರ ಮಹತ್ವ ತಿಳಿಸಿದ್ದಾರೆ. ಈ ಮುರಳಿ ಎಕ್ಸಾಮ್ ಇದೆ ತಮಗೆಲ್ಲ, ನಾಳೆ ಇರುತ್ತೆ. ಇವತ್ತು ಮೌನ, ಅದರಿಂದ ಇವತ್ತು ಮಾಡಲ್ಲ, ನಾಳೆ ಮಧ್ಯಾಹ್ನ ಇರುತ್ತೆ. ತಾವು ಇವತ್ತು ಎಲ್ಲ ಕೇಳಿದ ಮೇಲೆ ಇವತ್ತು ರಿವೈಸ್ ಮಾಡ್ಕೊಳ್ಳಿ, ನಾಳೆನೂ ಮಾಡ್ಕೊಳ್ಳಿ. ಕ್ವಿಜ್ ಎಕ್ಸಾಮ್ ಇರುತ್ತೆ, ಬರೆಯೋದೆಲ್ಲ. ओम शांति। आज अनादि बाप और आदि बाप अनादि सालिग्राम बच्चों को और आदि ब्राह्मण बच्चों को डबल रूप से देख रहे हैं। इंदु अनादि तंदे आदि तंदे ಅನಾದಿ ಸಾಲಿಗ್ರಾಮ ಮಕ್ಕಳನ್ನು ಮತ್ತು ಆದಿ ಬ್ರಾಹ್ಮಣ ಮಕ್ಕಳನ್ನು ಡಬಲ್ ರೂಪದಲ್ಲಿ ನೋಡ್ತಾ ಇದ್ದಾರೆ. अनादि बाप शिव बाबा, आदि बाप ब्रह्मा बाबा, दोनों बाप अनादि सालिग्राम बच्चों को, आदि ब्राह्मण बच्चों को डबल रूप में देख रहे हैं. सालिग्राम रूप में भी परम पूज्य हो और ब्राह्मण सो देवता स्वरूप में भी गायन और पूजन योग्य हो. ಸಾಲಿಗ್ರಾಮ ರೂಪದಲ್ಲೂ ಕೂಡ ಪರಮ ಪೂಜ್ಯರಾಗಿದ್ದೀರಿ ಮತ್ತು ಬ್ರಾಹ್ಮಣ ಸ್ವದೇವತಾ ಸ್ವರೂಪದಲ್ಲೂ ಗಾಯನ ಮತ್ತು ಪೂಜೆಗೆ ಯೋಗ್ಯರಾಗಿದ್ದೀರಿ. दोनों आदि और अनादि बाप दोनों ही रूप से पूज्य आत्माओं को देख हर्षित हो रहे हैं. ಇಬ್ಬರೂ ತಂದೆ, ಅನಾದಿ ತಂದೆ ಆದಿ ತಂದೆ ಎರಡೂ ರೂಪದಲ್ಲಿ ನೋಡಿ, ಆದಿ ರೂಪ ಅನಾದಿ ರೂಪದಲ್ಲಿ ನೋಡಿ ಪೂಜ್ಯ ಆತ್ಮಗಳನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ. अनादि बाप ने आदि पिता सहित अर्थात ब्रह्मा बाप और ब्राह्मण बच्चों को अपने से भी ज़्यादा डबल रूप में पूज्य बनाया. अनादि ತಂದೆ ಮತ್ತು ಆದಿ ತಂದೆ ಇಬ್ಬರು ಕೂಡ ಬ್ರಹ್ಮ ತಂದೆ, ಆದಿ ಪಿತಾ ಅಂದ್ರೆ ಬ್ರಹ್ಮ ತಂದೆ ಮತ್ತು ಬ್ರಾಹ್ಮಣ ಮಕ್ಕಳು ಇಬ್ಬರೂ ಸಹ ಡಬಲ್ ರೂಪದಲ್ಲಿ ಪೂಜ್ಯರನ್ನಾಗಿ ಮಾಡಿದ್ದಾರೆ. ಇಬ್ಬರನ್ನು ಬ್ರಹ್ಮ ತಂದೆನೂ ಮಾಡಿದ್ದಾರೆ, ಬ್ರಾಹ್ಮಣ ಮಕ್ಕಳನ್ನೂ ಮಾಡಿದ್ದಾರೆ. ಯಾರು? ಅನಾದಿ ತಂದೆ ಏನು ಮಾಡಿದ್ದಾರೆ? ಡಬಲ್ ರೂಪದ ಪೂಜ್ಯರನ್ನಾಗಿ ಮಾಡಿದ್ದಾರೆ. अनादि बाप की पूजा सिर्फ एक निराकार रूप में होते हैं. अनादि ತಂದೆಯ ಪೂಜೆ ಕೇವಲ ಒಂದು ನಿರಾಕಾರಿ ರೂಪದಲ್ಲಿ ಆಗುತ್ತೆ. लेकिन ब्रह्मा सहित ब्राह्मण बच्चों की पूजा निराकार साकार दोनों रूप से होती है. ಆದರೆ ಬ್ರಹ್ಮರವರ ಸಹಿತ ಬ್ರಾಹ್ಮಣ ಮಕ್ಕಳ ಪೂಜೆ ನಿರಾಕಾರ ಮತ್ತು ಸಾಕಾರ ಎರಡೂ ರೂಪದಲ್ಲೂ ಆಗುತ್ತೆ.
तो बाप बच्चों को अपने से भी ज़्यादा डबल रूप से महान मानते हैं. ಆದ್ದರಿಂದ ತಂದೆ ಮಕ್ಕಳನ್ನು ತನಗಿಂತಲೂ ಹೆಚ್ಚು ಡಬಲ್ ರೂಪದಲ್ಲಿ ಮಹಾನ್ ಆತ್ಮಗಳು, ಶ್ರೇಷ್ಠ ಆತ್ಮಗಳು ಅಂತ ಮಾನ್ಯತೆ ನೀಡ್ತಾರೆ. ಶಿವಬಾಬರಿಗಿಂತ ಶ್ರೇಷ್ಠನ ನೀವೆಲ್ಲ? ಹೌದಾ? ಬಾಬಾವ್ರ ಮಾನ್ಯತೆ ಕೊಡ್ತಾರೆ. ಹಾಗಂತ ನಾವು ಬಾಬರಿಗಿಂತ परमात्मा श्रेष्ठ ಅಂತ ತಿಳ್ಕೊಂಬಿಡ್ಬೇಡಿ. हर एक बच्चे की विशेषता अपनी अपनी है. कोई बाप की और सर्व ब्राह्मण आत्माओं की विशेषताओं को जान स्वयं में सर्व विशेषता धारणा कर श्रेष्ठ अर्थात विशेष आत्मा बन गए हैं. ಇಂದು ಬಾಪ್ದಾದ ಮಕ್ಕಳ ವಿಶೇಷತೆಯನ್ನು ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮಗುವಿನ ವಿಶೇಷತೆ ತನ್ನದೇ ಆದದ್ದು. ಕೆಲವರು ತಂದೆ ಮತ್ತು ಸರ್ವ ಬ್ರಾಹ್ಮಣ ಆತ್ಮರ ವಿಶೇಷತೆಯನ್ನು ತಿಳಿದು ಸ್ವಯಂನ ಜೀವನದಲ್ಲಿ ಸರ್ವ ವಿಶೇಷತೆಗಳನ್ನ ಧಾರಣೆ ಮಾಡಿ ಶ್ರೇಷ್ಠತೆ ಅಂದರೆ ವಿಶೇಷ ಆತ್ಮರಾಗ್ಬಿಡ್ತಾರೆ. ಬ್ರಹ್ಮಬಾಬರಲ್ಲಿರೋ ವಿಶೇಷತೆಯನ್ನು ಅರ್ಥ ಮಾಡಿಕೊಂಡು ಬ್ರಾಹ್ಮಣ ಪರಿವಾರದ ಆತ್ಮಗಳ ವಿಶೇಷತೆಯನ್ನು ತಿಳ್ಕೊಂಡು ಸ್ವಯಂನ ಜೀವನದಲ್ಲಿ ಧಾರಣೆ ಮಾಡಿ ಶ್ರೇಷ್ಠರು ಅಂದರೆ ವಿಶೇಷ ಆತ್ಮಗಳಾಗ್ಬಿಡ್ತಾರೆ. और कोई विशेषताओं को जान और देखकर खुश होते हैं. कोई विशेषताओं को जान देखकर खुश होते हैं. ಕೆಲವು ಮಕ್ಕಳು ಬಾಬೋರ್ ವಿಶೇಷತೆ, ಬ್ರಾಹ್ಮಣ ಪರಿವಾರದ ಆತ್ಮಗಳ ವಿಶೇಷತೆಯನ್ನು ನೋಡಿ ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಶ್ರೇಷ್ಠ ಆತ್ಮಗಳು ಅಥವಾ ವಿಶೇಷ ಆತ್ಮಗಳಾಗ್ಬಿಡ್ತಾರೆ. ಇನ್ನು ಕೆಲವರು ವಿಶೇಷತೆಯನ್ನು ತಿಳ್ಕೊಂಡು ನೋಡಿ ಬೇರೆಯವರಲ್ಲಿ ಖುಷಿ ಪಡ್ತಾರೆ. ಇವರಲ್ಲಿ ಎಷ್ಟೊಂದು ಒಳ್ಳೆ ವಿಶೇಷತೆ ಇದೆ ಅಂತ ಖುಷಿ ಪಡ್ತಾರೆ. लेकिन अपने में सर्व विशेषताएं धारण करने की हिम्मत नहीं है. ಕೆಲವರು ನೋಡಿ ಅರ್ಥ ಮಾಡಿಕೊಂಡು ಧಾರಣೆ ಮಾಡಿಕೊಂಡು ಸ್ವಯಂವನ್ನು ಕೂಡ ವಿಶೇಷ ಆತ್ಮರನ್ನಾಗಿ ಅನುಭವ ಮಾಡಿಬಿಟ್ರೆ ಅಥವಾ ಮುಂದುವರೆದ್ಬಿಟ್ರೆ, ಇನ್ನು ಕೆಲವರು ವಿಶೇಷತೆ ನೋಡಿ ಅರ್ಥ ಮಾಡಿಕೊಂಡು ಖುಷಿ ಪಡ್ತಾರೆ ಅಷ್ಟೇ. ಸ್ವಯಂನ ಜೀವನದಲ್ಲಿ ಧಾರಣೆ ಮಾಡುವಂಥ ಧೈರ್ಯ ಇಲ್ಲ. और कोई हर आत्मा में या ब्राह्मण परिवार में विशेषता होते हुए भी विशेषता के महत्व को नहीं देखते. इन ಮೂರನೇ ಕ್ವಾಲಿಟಿ ಅವರು. ಇನ್ನು ಕೆಲವರು ಪ್ರತಿಯೊಂದು ಆತ್ಮರಲ್ಲಿ ಅಥವಾ ಬ್ರಾಹ್ಮಣ ಪರಿವಾರದಲ್ಲಿ ವಿಶೇಷತೆಗಳಿದ್ದರೂ ಸಹ ಆ ವಿಶೇಷತೆಯ ಮಹತ್ವನ ಅವರು ನೋಡೋದೇ ಇಲ್ಲ. एक दो को साधारण रूप से देखते. ಬ್ರಾಹ್ಮಣ ಪರಿವಾರದಲ್ಲಿ ಏನೇನು ಒಂದೊಂದು ಆತ್ಮಗಳಲ್ಲಿ ವಿಶೇಷತೆ ಇದೆ, ಆ ದೃಷ್ಟಿಯಿಂದ ಅದರ ಮಹತ್ವದಲ್ಲಿ ಅದರ ಬೆಲೆಯ ಗೌರವದ ರೂಪದಲ್ಲಿ ನೋಡೋಕ್ಕೆ ಹೋಗಲ್ಲ, ಸಾಧಾರಣ ರೂಪದಲ್ಲಿ ನೋಡ್ತಾರೆ. विशेषता देखने व जानने का अभ्यास नहीं है. ಯಾಕೆ ಹಂಗೆ ಮಾಡ್ತಾರೆ? ಅವ್ರಿಗೆ ವಿಶೇಷತೆಯನ್ನು ನೋಡೋದು ಅಥವಾ ಅರ್ಥ ಮಾಡ್ಕೊಳ್ಳೋದು ಅಭ್ಯಾಸನೇ ಇಲ್ಲ.
ಮತ್ತೇನಿದೆ ಅದ್ರ ಬದಲಿಗೆ? ನಿಶ್ಯಕ್ತತೆಗಳು ನೋಡೋದು, ಇವರೇನು ಮಹಾ ಅಂತ ಸಾಧಾರಣರು ಅಂತ ತಿಳ್ಕೊಳ್ಳೋದು. वा गुणग्राहक बुद्धि अर्थात गुण ग्रहण करने की बुद्धि न होने के कारण विशेषता अर्थात गुण को जान नहीं सकते. अथवा गुणग्राहकರು ಗುಣಗ್ರಾಹಕ ಬುದ್ಧಿ ಅಂದರೆ ಗುಣಗ್ರಹಣ ಮಾಡುವಂಥ ಬುದ್ಧಿ ಇಲ್ಲದೆ ಇರೋ ಕಾರಣ ಆ ವಿಶೇಷತೆಯನ್ನು ಅಥವಾ ಗುಣವನ್ನು ಅವರು ತಿಳ್ಕೊಂಡೇ ಇಲ್ಲ. ಬೇರೆಯವರಲ್ಲಿ ಗುಣ ನೋಡಲಿಕ್ಕೆ ಬರಲ್ವಲ್ಲ, ವಿಶೇಷತೆ ನೋಡೋಕ್ಕೆ ಬರಲ್ವಲ್ಲ, ಅದರಿಂದ ಅವರಿಗೆ ಆ ವಿಶೇಷತೆ ಆ ಗುಣವನ್ನು ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ, ತಿಳ್ಕೊಳ್ಳೋದಿಲ್ಲ. हरेक ब्राह्मण आत्मा में कोई ना कोई विशेषता अवश्य भरी हुई है. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರಲ್ಲಿ ಯಾವುದಾದ್ರೂ ಒಂದು ವಿಶೇಷತೆ ಅವಶ್ಯಕವಾಗಿ ಇದ್ದೇ ಇದೆ, ತುಂಬಿದೆ. चाहे 16,000 का लास्ट दाना भी हो. ಬ್ರಾಹ್ಮಣ ಆತ್ಮರಲ್ಲಿ 16,000 ಕೊನೆಯ ಮಣೆಯಾಗಿರ್ಬೋದು ಅವರು. लेकिन उसमें भी कोई ना कोई विशेषता है. ಅವರಲ್ಲೂ ಕೂಡ ಏನಾದರೂ ವಿಶೇಷತೆ ಇದ್ದೇ ಇದೆ. इसलिए ये बाप की नज़र उस आत्मा के ऊपर पड़ती है. ಆದ್ದರಿಂದನೇ ಅವರಲ್ಲಿ ಏನಾದರೂ ವಿಶೇಷತೆ ಇದ್ದೇ ಇದೆ. ಆ ಕಾರಣದಿಂದ ತಂದೆ ಪರಮಾತ್ಮನ ದೃಷ್ಟಿ ಆ ಆತ್ಮದ ಮೇಲೆ ಬೀಳುತ್ತೆ. भगवान की नज़र पड़ जाए, वह भगवान अपना बनाए तो जरूर विशेषता समाई हुई है. ಭಗವಂತನ ದೃಷ್ಟಿ ಆತ್ಮದ ಮೇಲೆ ಬಿದ್ದರೆ ಅಥವಾ ಭಗವಂತ ತನ್ನ ಮಗುವನ್ನಾಗಿ ಮಾಡ್ಕೊಂಬಿಟ್ರೆ ಅವಶ್ಯಕವಾಗಿ ಆ ಆತ್ಮನಲ್ಲಿ ಅಂಥ ವಿಶೇಷತೆ ಇದೆ. ಆದಂತಾನೆ ಪರಮಾತ್ಮನ ದೃಷ್ಟಿ ಆ ಆತ್ಮನ ಮೇಲೆ ಹೋಗಿರೋದು. ಅವ್ರನ್ನ ತನ್ನ ಮಗುವನ್ನಾಗಿ ಸ್ವೀಕಾರ ಮಾಡಿರೋದು. इसलिए ही वो आत्मा ब्राह्मणों की लिस्ट में आई है. ಪರಮಾತ್ಮನ ದೃಷ್ಟಿ ಆತ್ಮನ ಮೇಲೆ ಇರೋದ್ರಿಂದ ಪರಮಾತ್ಮ ಆತ್ಮನಲ್ಲಿರೋ ವಿಶೇಷತೆಯನ್ನು ತಿಳ್ಕೊಂಡಿರೋದ್ರಿಂದನೇ ಆ ಆತ್ಮ ಬ್ರಾಹ್ಮಣರ ಲಿಸ್ಟಲ್ಲಿ ಬಂದಿದೆ. ಸೊ ಎಲ್ಲರೂ ಬ್ರಾಹ್ಮಣರ ಲಿಸ್ಟಲ್ಲಿ ಇದ್ದೀರಲ್ಲ. ಮಳೆಬೆನ್ನೂರ ಅಕ್ಕನೂ ಬ್ರಾಹ್ಮಣರ ಲಿಸ್ಟ ಅವರು. इसलिए ही लेकिन सदा हर एक की विशेषता को देखने और जानने में नंबरवार बन जाते. ಆದರೆ ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡೋದ್ರಲ್ಲಿ, ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ವಾರ್ ಆಗ್ಬಿಡ್ತಾರೆ. ಯಾರು? ಬ್ರಾಹ್ಮಣ ಮಕ್ಕಳು. ಎಲ್ಲರೂ ಒಂದೇ ಥರ ನೋಡಲ್ಲ. 3 ಥರ ಹೇಳಿದ್ರಲ್ಲ ಬಾಬರು. ಕೆಲವ್ರು ನೋಡಿ ಅರ್ಥ ಮಾಡಿಕೊಂಡು ಅವ್ರ ಜೀವನದಲ್ಲಿ ಧಾರಣೆ ಮಾಡಿ ಅವ್ರು ವಿಶೇಷ ಆತ್ಮರಾಗ್ಬಿಡ್ತಾರೆ. ಇನ್ನು ಕೆಲವರು ನೋಡಿ ಖುಷಿ ಪಡ್ತಾರೆ. ಇನ್ನು ಕೆಲವರು ಅವರಲ್ಲಿ ವಿಶೇಷತೆ ಇರೋದಕ್ಕೆ ಮಹತ್ವನೇ ಕೊಡಲ್ಲ, ಬೆಲೆನೇ ಕೊಡಲ್ಲ. ಸಾಧಾರಣ ಆತ್ಮರನ್ನಾಗಿ ನೋಡ್ತಾರೆ. ನಂಬರ್ 1 ಈ ಥರ ಭಾವದ ಭಗವಂತನ ದೃಷ್ಟಿ ಬಿದ್ದಿದ್ರು ಕೂಡ ಮಕ್ಕಳ ದೃಷ್ಟಿಯಲ್ಲಿ ನಂಬರ್ 1 ಆಗಿಬಿಡುತ್ತೆ.
बाप दादा जानते हैं कि कैसे भी बल ज्ञान की धारणा व सेवा में याद में कमज़ोर है, लेकिन बाप को जानने और बाप के बनने की विशाल बुद्धि, बाप को देखने की दिव्य नजर, ये विशेषता तो है। बाप दाದರು ಗೊತ್ತಿದೆ ಎಂಥ ಆತ್ಮ ಆಗಿದ್ರು ಕೂಡ ಆ ಆತ್ಮ ಧಾರಣೆ ಮಾಡೋದ್ರಲ್ಲಿ, ಸೇವೆ ಮಾಡೋದ್ರಲ್ಲಿ, ಬಾಬು ನೆನಪು ಮಾಡೋದ್ರಲ್ಲಿ ಆತ್ಮದಲ್ಲಿ ಕೊರತೆ ಇರ್ಬೋದು, ತುಂಬ ಮಾಡದೇ ಇರ್ಬೋದು, ತುಂಬ ಜ್ಞಾನ ಅರ್ಥ ಮಾಡ್ಕೊಳ್ದೇ ಇರ್ಬೋದು, ಧಾರಣೆ ಮಾಡದೇ ಇರ್ಬೋದು, ತುಂಬಾ ಸೇವೆನೂ ತುಂಬ ಮಾಡದೇ ಇರ್ಬೋದು. ಅದರಲ್ಲಿ ನಿಶಕ್ತತೆ ಅಥವಾ ಕೊರತೆ ಇದ್ದರೂ ಕೂಡ ಆ ಮಗು ತಂದೆನಂತ ಅರ್ಥ ಮಾಡ್ಕೊಂಡಿದೆಯಲ್ಲ, ತಂದೆ ಮಗು ಆಗೋದ್ರಲ್ಲಿ ವಿಶಾಲ ಬುದ್ಧಿ ಇದೆಯಲ್ಲ, ತಂದೆನ ನೋಡೋದಕ್ಕೆ ಆ ದಿವ್ಯ ದೃಷ್ಟಿ ಇದೆಯಲ್ಲ, ಅಂದರೆ ಈ ವಿಶೇಷತೆ ಆತ್ಮನಲ್ಲಿದೆ. ಜ್ಞಾನ ಚೆನ್ನಾಗಿ ಧಾರಣೆ ಮಾಡ್ಕೊಂಡು ಅಳವಡಿಸ್ಕೊಳ್ತಾ ಇರ್ಬೋದು, ಜ್ಞಾನ ಚೆನ್ನಾಗಿ ಅರ್ಥನೂ ಮಾಡ್ಕೊಳ್ತಾ ಇರ್ಬೋದು, ಯೋಗನೂ ಸರಿಯಾಗಿ ಮಾಡದೇ ಇರ್ಬೋದು. ಆದರೆ ತಂದೆನ ತಿಳ್ಕೊಳ್ಳೋದ್ರಲ್ಲಿ, ತಂದೆ ಮಗು ಆಗೋದಕ್ಕೆ ವಿಶಾಲ ಬುದ್ಧಿ, ತಂದೆನ ನೋಡುವಂಥ ದಿವ್ಯ ದೃಷ್ಟಿ, ಈ ವಿಶೇಷತೆ ಅಂತೂ ಆತ್ಮನಲ್ಲಿ ಇದೆ. जो आजकल के नामी ग्रामी विद्वान भी नहीं जान सकते. ಇವತ್ತು ಬಹಳ ಪ್ರಸಿದ್ಧ ವಿದ್ವಾಂಸರುಗಳು, ಪಂಡಿತರುಗಳು ಇದ್ದಾರಲ್ಲ, ಅವರು ಕೂಡ ಪರಮಾತ್ಮನ ಅರ್ಥ ಮಾಡ್ಕೊಂಡಿಲ್ವಲ್ಲ. पहचान सकते लेकिन उन आत्माओं ने जान लिया. कोटों में कोई में भी कोई, इस लिस्ट में तो आ गए. ಅವರು ಪರಮಾತ್ಮ ಅಂತ ಹೇಳ್ಕೊಬೋದು, ಪರಿಚಯಿಸ್ಬೋದು. ಆದರೆ ಈ ಆತ್ಮಗಳಿದಾರಲ್ಲ, ಬರೀ ಪರಿಚಯಿಸೋದಲ್ಲ, ಅರ್ಥ ಮಾಡ್ಕೊಂಡಿದ್ದಾರೆ ಪರಮಾತ್ಮ ಯಾರು ಅಂತ. ಆದ್ದರಿಂದ ಅವರು ಕೋಟಿಯಲ್ಲಿ ಕೆಲವರಲ್ಲೂ ವಿರಳರು ಅನ್ನೋ ಲಿಸ್ಟಲ್ಲಿ ಬಂದ್ಬಿಟ್ಟಿದ್ದಾರೆ. ಯಾರು ಅವರ್ಯಾರು? ಇವರೇ, ಈ ಬ್ರಾಹ್ಮಣ ಪರಿವಾರ. ಕೋಟೆಯಲ್ಲಿ ಕೆಲವರಲ್ಲೂ ವಿರಳರು ಅನ್ನೋ ಲಿಸ್ಟಲ್ಲಿ ಪರಮಾತ್ಮನ ಅರ್ಥ ಮಾಡ್ಕೊಂಡಿರೋರಲ್ಲಿ ಆ ವಿರಳರ ಲಿಸ್ಟಲ್ಲಿ ಬಂದ್ಬಿಟ್ಟಿದ್ದಾರೆ. ಗೊತ್ತಾ ತನ್ಮಯ ಯಾವ ಲಿಸ್ಟಲ್ಲಿದೆಯಾ ಅಂತ? इसलिए कोटों में से विशेष आत्मा तो हो गए ना. ಇವತ್ತು 750 ಕೋಟಿಗಿಂತ ಹೆಚ್ಚು ಆತ್ಮಗಳಿದ್ದಾರೆ ಪ್ರಪಂಚದಲ್ಲಿ. ಅವ್ರ ಮಧ್ಯದಲ್ಲಿ ಪರಮಾತ್ಮನ ಅರ್ಥ ಮಾಡಿಕೊಂಡು ತಿಳ್ಕೊಂಡು, ಕೋಟಿಯಲ್ಲಿ ಕೆಲವರಿಗೆ ಪರಮಾತ್ಮನ ಬಗ್ಗೆ ಭಾವನೆ ಇದ್ದರೆ, ಭಕ್ತಿ ಭಾವನೆ ಪ್ರಪಂಚದಲ್ಲಿ, ಅದರಲ್ಲಿ ವಿರಳ ಆತ್ಮಗಳು ಪರಮಾತ್ಮನ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಅವನ ಮಕ್ಕಳಾಗಿರುವಂಥವ್ರು ವಿಶೇಷ ಆತ್ಮಗಳಾಗ್ಬಿಟ್ರಲ್ವ. विशेष क्यों बने? ಯಾತಕ್ಕೆ ವಿಶೇಷರಾದ್ರ ನೀವೆಲ್ಲ? ವಿಶೇಷ ಆತ್ಮಗಳು ಹೇಗಾದ್ರ? क्योंकि ऊंचे थे ऊंच बाप के बन गए. ಪವನನು ವಿಶೇಷ ಆತ್ಮನ, ಅಮೃತ ವೇಳೆ ಯೋಗಕ್ಕೆ ಬರಲ್ಲ, ಆದರೂ ವಿಶೇಷ ಆತ್ಮನ. ಬಾಬಾ ಹೇಳ್ತಾರೆ, ಯಾಕೆಂದರೆ ಸರ್ವಶ್ರೇಷ್ಠನಾದ ಭಗವಂತನನ್ನ ಆ ತಂದೆಯ ಮಗು ಆಗ್ಬಿಟ್ರು. ಅದಕ್ಕೋಸ್ಕರ ವಿಶೇಷ ಆತ್ಮಗಳು. सभी आत्माओं में ब्राह्मण आत्माएं विशेष है. ಈ ಜಗತ್ತಲ್ಲಿ ಎಲ್ಲ ಆತ್ಮಗಳು ಯಾರಿದ್ದಾರೆ
ಅವರೆಲ್ಲರಲ್ಲೂ ಬ್ರಾಹ್ಮಣ ಆತ್ಮಗಳು ವಿಶೇಷ. ಬಾಬುವ್ರ ಮಕ್ಕಳು ಯಾರು ಬ್ರಾಹ್ಮಣರಾಗಿದ್ದಾರೆ ಅವರು ವಿಶೇಷ. ಆ ಖುಷಿ ಆಗುತ್ತಾ ನಾವು ವಿಶೇಷ ಈ ಜಗತ್ತಲ್ಲಿ ಎಲ್ಲ ಆತ್ಮಗಳಿಗಿಂತ ಅಂತ. ನೆನೆ ಮೇಲೆ ಬಂದಿದ್ರಲ್ಲ, ಅವ್ರು ಯಾವಾಗಲೂ ಕೇಳೋದು, ನೀವೇನು ಸಮಾಜ ಸೇವೆ ಮಾಡ್ತೀರಾ ಅಕ್ಕವ್ರೆ? ಯಾಕೆಂದರೆ ಅವರು ಈ ಕರೋನಾ ಬಂದಾಗೆಲ್ಲ ವಸ್ತುಗಳೆಲ್ಲ ಸ್ವಾಮೀಜಿಗಳು ಕೊಡೋದು, ಅವರು ಇವರು ಮಾಡೋದು, ನಮ್ಮ ಸಂಸ್ಥೆಯಿಂದ ಏನೋ ನೋಡ್ತಿರ್ಲಿವಲ್ಲ. ಅವರು ಯಾದವಗಿರಿಗೆ ಬಂದಾಗ ಕೇಳಿದ್ರು, ಏನು ಮಾಡ್ತೀರಾ ಅಕ್ಕವ್ರೆ ನೀವು ಅಂತ. ಅದಕ್ಕೆ ನೆನ್ನೆ ಹೇಳಿದ್ದು ಏನು ಮಾಡ್ತೀವಿ ಅಂತ. ಅವರು ತುಂಬ ಪ್ರೀತಿಯಿಂದ ಕೊನೆಗೆ ಹೋಗಿ ಅಲ್ಲಿ ಬಾಬು ರೂಮಲ್ಲಿ ಕೂತ್ಕೊಂಬಿಟ್ರು. ಇಲ್ಲಿಂದ ಹೋಗಿ ಅಲ್ಲೋಗಿ ಕೂತ್ಕೊಂಬಿಟ್ರು ಯೋಗಕ್ಕೆ. ಯಾಕೆಂದರೆ ಬಾಬುವ್ರ ನೆನಪು, ಅವರ ಒಂದು ಶಕ್ತಿನೇ ಪ್ರತಿಯೊಂದು ಆತ್ಮಗಳಿಗೆ ಮುಖ್ಯ. ಇನ್ನೂ ಭಗವಂತನ ಮಕ್ಕಳಾಗಿಲ್ಲ, ಜನರಲ್ಲೇ ಇರ್ಬೋದು, ಆದರೆ ಯಥಾರ್ಥ ಅಲ್ವಲ್ಲ. ಕೋಟಿಯಲ್ಲಿ ವಿರಳ ಮಕ್ಕಳಾಗಲಿಲ್ವಲ್ಲ. ಅವರು ಬಾಬುವ್ರ ಮಕ್ಕಳು ಮೈಮೆ ಮಾಡ್ಬಿಟ್ರು, ನೀವೆಲ್ಲ 3 ದಿವಸ ಇರಿ, ನೀವು ಹಂಗಿರ್ಬೋದು ಹಿಂಗಿರ್ಬೋದು. सभी आत्माओं में ब्राह्मण आत्माएं विशेष है. सिर्फ कोई अपनी विशेषता को कार्य में लगाते हैं, इसलिए वो विशेषता वृद्धि को प्राप्त होते रहते हैं. ಎಲ್ಲ ಜನತೆಯಲ್ಲೂ, ಜಗತ್ತಿನ ಎಲ್ಲ ಆತ್ಮಗಳಲ್ಲೂ ಬ್ರಾಹ್ಮಣ ಆತ್ಮಗಳು ವಿಶೇಷ. ಏಕೆಂದರೆ ತಮ್ಮ ವಿಶೇಷತೆ ಏನಿದೆಯಲ್ಲ ಅದನ್ನು ಕಾರ್ಯದಲ್ಲಿ ತರ್ತಾರೆ. ಆದ್ದರಿಂದ ವಿಶೇಷತೆ ಅವರಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ, ಹೆಚ್ಚುತ್ತಾ ಹೋಗುತ್ತೆ. ಒಂದು ಸ್ವಲ್ಪ ವಿಶೇಷತೆ ಇದ್ದರೆ, ಯಾರು ಒಂದು ಸ್ವಲ್ಪ ಕರ್ಮಣ ಸೇವೆ ಮಾಡೋರಿದ್ದರೆ ಅದು ಮಾಡ್ತಾ ಹೋದರೆ ಅವರೆಲ್ಲ ಆ ವಿಶೇಷತೆ ವೃದ್ಧಿ. ಬೇರೆಯವರು ಆ ಕೆಲಸ ಮಾಡೋಕ್ಕಾಗಲ್ಲ. ಕೆಲವರು ನೋಡಿ, ಈಗ ನಮ್ಮ ಅಣ್ಣವರೊಬ್ಬರು ಇಂಜಿನಿಯರು ಪೂನಾದಿಂದ ಬಂದಿದ್ದಾರೆ. ಅವರು ಅಷ್ಟು ಲೌಕಿಕವಾಗಿ ಆ ವ್ಯಕ್ತಿತ್ವ ಇದ್ರೂ ಬಾಬುವ್ರ ಮನೆಯಲ್ಲಿ ನಿತ್ಯ ಪಾತ್ರೆ ಬೆಳಗಿದ್ದಾರೆ. ಎಷ್ಟೋ ಕಷ್ಟಪಟ್ಟು ಮಧ್ಯಾಹ್ನ 3 ಗಂಟೆವರೆಗೂ ಪಾತ್ರೆ ಬೆಳಗಿದ್ದಾರೆ. ನಾನು ಬಾಬುವ್ರ ಯಜ್ಞದಲ್ಲಿ ಮಾಡ್ತೀನಿ ಸೇವೆನ, ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋವಂಥ ಒಂದು ವಿಶೇಷತೆ ಎಲ್ಲರಲ್ಲೂ ಬರಲ್ವಲ್ಲ. ಕೆಲವರಿಗೆಲ್ಲ ಅವಮಾನ, ಕರ್ಮಣ ಸೇವೆ ಮಾಡೋದೇ ಅವಮಾನ, ತಪ್ಪಿಸ್ಕೊಂಡು ಹೋಗ್ತಾರೆ. ಯಾರು ಮಾಡ್ತಾರೆ ಅವರು ಆ ವಿಶೇಷತೆ, ಯಾವುದೇ ಒಂದು ಸೇವೆ ಆಗಿರಲಿ, ಮಾಡ್ತಾ ಹೋದರೆ ಆ ವಿಶೇಷತೆ ವೃದ್ಧಿ ಆಗ್ತಾ ಹೋಗುತ್ತೆ. दूसरों को भी वो दिखाई देते हैं. ಯಾವ ವಿಶೇಷತೆನ ಅವರು ಧಾರಣೆ ಮಾಡಿ ವೃದ್ಧಿ ಮಾಡ್ಕೊಳ್ತಿರ್ತಾರೆ ಅದು ಬೇರೆಯವ್ರಿಗೂ ಕಣ್ಣಿಗೆ ಕಾಣುತ್ತೆ. ಇವರಲ್ಲಿ ವಿಶೇಷತೆ ಇದೆ ಅಂತ. ಈ ನಮ್ಮ ರುದ್ರಪ್ಪಣ್ಣವ್ರ ವಿಶೇಷತೆ ಏನು ಅಂದರೆ ಬಟ್ಟೆ ಮಿಸ್ ಆಗದೆ ಇರೋದು. ಬಟ್ಟೆ ಅಂದರೆ ಅದು ಸುಗಂಧ ಅದಕ್ಕೆ ತಲುಪಿಬಿಡುತ್ತೆ ಎಲ್ಲಿಂದಾದ್ರೂ. ಇವತ್ತು ತಲೆನೋವು ಬಂದಿದೆ ಅಂತ ಹೇಳಿದ್ರು ರೂಮಿಗೆ ಕ್ವಾರಂಟೈನ್ ಮಾಡಿದ್ವಿ. ಯಾಕೆಂದರೆ ಇದು ಸಂಘಟನೆ, ಮಧುಬಂಧದ ಆದೇಶ ಇದೆ, ಸಂಘಟನೆ ಸೇರಲೇಬಾರ್ದು ಅಂತ ನಾವು ಸುರಕ್ಷಿತವಾಗಿ ಮಾಡ್ತಾಯಿದ್ದೀವಿ ಅಂತ ಅವ್ರು ಸಮಾಧಾನವಾಗಿದ್ದಾರೆ. ಒಬ್ಬರಿಗೇನಾದ್ರು ತೊಂದರೆ ಆದರೆ ಎಲ್ರಿಗೂ ಆಗ್ಬಿಡುತ್ತಲ್ಲ. ಅದಕ್ಕೆ ನಮ್ಮ ಬಾಬುವ್ರ ಮಕ್ಕಳು ಯೋಗಭವನವಾಸಿಗಳಾಗಿರಲಿ, ಯಾರಿಗಾರು ಒಂಚೂರು ಸಿಮ್ಟಮ್ಸ್ ಬಂದರೆ ಕ್ವಾರಂಟೈನಲ್ಲಿ ಇಟ್ಬಿಡ್ತೀವಿ. ಅವ್ರಿಗೆ ಇಲ್ಲದೆ ಇದ್ದರೆ ಸರಿ, ಇದ್ದರೆ ಅವ್ರು ಪೂರ್ಣ ಕ್ವಾರಂಟೈನಲ್ಲಿ 14 ದಿವಸ ಇರಬೇಕು. ಅವರು ಸುರಕ್ಷಿತ, ನಾವು ಸುರಕ್ಷಿತ. ಅದರಿಂದ ಬಾಬುರು ಹೇಳ್ತಾರೆ, ನಿಮ್ಮ ವಿಶೇಷತೆ ಏನಿದೆ ಅದು ವೃದ್ಧಿ ಮಾಡ್ಕೊಳ್ಳಿ. और कोई में विशेषता रूपी बीज तो है, लेकिन कार्य में लाना, ये बीज को धरने में डालना. ಅವರು ಸ್ವಯಂನಲ್ಲಿ ಇರೋ ವಿಶೇಷತೆಯನ್ನು ಕಾರ್ಯದಲ್ಲಿ ಉಪಯೋಗಿಸಿ ವೃದ್ಧಿ ಮಾಡ್ಕೊಳ್ತಾರೆ, ಬೇರೆಯವ್ರಿಗೂ ಕಾಣುತ್ತೆ. ಇನ್ನು ಕೆಲವರಲ್ಲಿ ವಿಶೇಷತೆ ಎಂಬ ಬೀಜ ಇದೆ,
ಆದರೆ ಅದನ್ನು ಕಾರ್ಯರೂಪ ಎಂಬ ಭೂಮಿಯಲ್ಲಿ ಅದನ್ನು ಬಿತ್ತಲ್ಲ. ಬೀಜ ಇದೆ, ವಿಶೇಷತೆ ಇಲ್ಲದೆ ಇರೋರು ಯಾರೂ ಇಲ್ಲ. ಆದರೆ ಅದನ್ನು ಕರ್ಮದಲ್ಲಿ, ಕಾರ್ಯರೂಪದಲ್ಲಿ ಆ ಬೀಜವನ್ನು ಕಾರ್ಯರೂಪ ಕರ್ಮದ ಎಂಬ ಭೂಮಿಯಲ್ಲಿ ಅದನ್ನು ಬಿತ್ತಲ್ಲ. जब तक बीज को धरनी में नहीं डाले तो वृक्ष नहीं पैदा होता. ಎಲ್ಲಿವರೆಗೆ ಬೀಜನ ಭೂಮಿಯಲ್ಲಿ ಬಿತ್ತಲ್ಲ ಅಲ್ಲಿವರೆಗೆ ವೃಕ್ಷ ಬೆಳೆಯಲ್ಲ, ಹುಟ್ಟಲ್ಲ. ವೃಕ್ಷ ಬೆಳೆದು ಹುಟ್ಟಿ ಅದು ಬೆಳಿಬೇಕಲ್ಲ, ಸಾಧ್ಯ ಇಲ್ಲ. ಬೀಜನೇ ಹಾಕಿಲ್ವಲ್ಲ, ವೃಕ್ಷ ಎಲ್ಲಿಂದ ಬರುತ್ತೆ? विस्तार को प्राप्त नहीं कर पाते. ಬೀಜ ಬಿತ್ತಲಿಲ್ಲ, ಭೂಮಿಯಲ್ಲಿ ಹಾಕಲಿಲ್ಲ, ವೃಕ್ಷ ಬರಲಿಲ್ಲ ಅಂದರೆ ಅದು ವಿಸ್ತಾರತೆಯೂ ಹೊಂದಲ್ಲ. ವಿಶೇಷತೆ ಎಂಬ ಬೀಜವನ್ನು ಕಾರ್ಯರೂಪದಲ್ಲಿ ತಂದಾಗ, ಬಿತ್ತನೆ ಮಾಡಿದಾಗ ಅದರ ಫಲ ವಿಸ್ತಾರವಾಗಿ ಬೆಳೆದ್ಬಿಡುತ್ತೆ. और कई बच्चे विशेषता के बीज को विस्तार में भी लाते और वृक्ष के रूप में वृद्धि को भी प्राप्त करते, फल को भी प्राप्त करते. लेकिन जब फल आता है तो फल के पीछे चिड़िया पंछी भी आती है खाने के लिए. ಇನ್ನೂ ಅದ್ರ ಮಹತ್ವ ಹೇಳ್ತಾರೆ ಬಾಬರು. ಕೆಲವು ಮಕ್ಕಳು ವಿಶೇಷತೆ ಎಂಬ ಬೀಜವನ್ನು ವಿಸ್ತಾರನೂ ಮಾಡ್ಕೊಳ್ತಾರೆ, ವೃಕ್ಷದ ರೂಪದಲ್ಲೂ ವೃದ್ಧಿ ಆಗುತ್ತೆ. ತುಂಬ ವಿಶೇಷತೆಗಳು ಅವರಲ್ಲಿ ಬೆಳೆದೋಗುತ್ತೆ, ಫಲನೂ ಪ್ರಾಪ್ತಿ ಆಗುತ್ತೆ. ಆದರೆ ಆ ಫಲ ಬಂದಾಗ ಆ ಫಲದ ಹಿಂದೆ ಪಕ್ಷಿಗಳು, ಪ್ರಾಣಿಗಳು ಎಲ್ಲ ತಿನ್ನೋದಕ್ಕೆ ಬಂದ್ಬಿಡ್ತವೆ. ಅದ್ಯಾವ ಪಕ್ಷಿ ಪ್ರಾಣಿಗಳು ಬಂದವು? ಇಷ್ಟೆಲ್ಲ ಪುರುಷಾರ್ಥ ಮಾಡಿದ್ರು ಅದ್ಯಾವುದು ಅಂತ ಹೇಳ್ತಾರೆ ಬಾಬು. ಯಾವ ಪಕ್ಷಿಗಳು, ಯಾವ ಪ್ರಾಣಿಗಳು ಬಂದು ಆ ಫಲವನ್ನೆಲ್ಲ ತಿಂದಾಕುತ್ತಲ್ಲ. तो जब फल तक पहुंचते हैं तो इस रूप में भी माया आती है. ಫಲ, ಪುರುಷಾರ್ಥದ ಫಲ ಪಡೆಯೋಂಥ ಸ್ಥಿತಿಯನ್ನು ತಲುಪಿದಾಗ ಆ ರೂಪದಲ್ಲಿ ಮಾಯ ಬಂದ್ಬಿಡುತ್ತೆ. ಅವಾಗ ಯಾವ ಥರ ಮಾಯ ಬರುತ್ತೆ? ಮೈ ವಿಶೇಷ ಹೂँ, ಮೇರಿ ವಿಷಯ, ಮೇರೆ ಯೇ ವಿಶೇಷತಾ ಹೈ, ನಾನು ವಿಶೇಷ, ಇದು ನನ್ನ ವಿಶೇಷತೆ. ಇದು ಯಾವುದಿದು? ಪಕ್ಷಿಗಳು, ಪ್ರಾಣಿಗಳು ಫಲ ತಿಂದಾಕಕ್ಕೆ ಬಂದಿರೋವು. ये नहीं समझते कि बाप द्वारा प्राप्त हुई विशेषता, ನಾನೇ ವಿಶೇಷ, ನಂದೇ ವಿಶೇಷತೆ. ಅವ್ರಿಗೆ ಇದು ತಂದೆ ಮೂಲಕ ಸಿಕ್ಕಿರೋಂಥ ವಿಶೇಷತೆ ಅಂತ ನೆನಪೇ ಇಲ್ಲ, ಗೊತ್ತೇ ಇಲ್ಲ. ಇದು ನಂದೇ ಅಂತ ತಿಳ್ಕೊಂಬಿಟ್ಟಿದ್ದಾರೆ, ಅಭಿಮಾನದಲ್ಲಿ ಬಂದ್ಬಿಟ್ಟಿದ್ದಾರೆ. ವಿಶೇಷತಾ ಬರ್ನೆ ವಾಲ ತ ಬಾಪ್ ಹೈ. ಯಾವುದೇ ವಿಶೇಷತೆಗಳು ಇದ್ರೂ ಕೂಡ ಅದೆಲ್ಲ ತುಂಬಿರೋರು ತಂದೆ. ತಂದೆನೇ ಬರ್ದಿದ್ರೆ, ತಂದೆನೇ ತುಂಬಿದ್ರೆ ಎಲ್ಲಿ ಯಾರಲ್ಲಿ ಯಾವ ವಿಶೇಷತೆ ಇತ್ತು? जब ब्राह्मण बने तो विशेषता आई. ಯಾವಾಗ ನೀವು ಬ್ರಾಹ್ಮಣರಾದರೂ ಆಗಿಂದ ನಿಮ್ಗೆ ವಿಶೇಷತೆ ಬಂತು. ಮೊದಲೆಲ್ಲಿತ್ತು? ಪ್ರಪಂಚದವ್ರ ಹತ್ರ ಎಲ್ಲಿದೆ ಈಗ? ಏನಿದ್ರು ಅದರದ್ದೇ ಅಭಿಮಾನ, ಅದರದ್ದೇ ಅಹಂಕಾರ. ವಿದ್ಯೆ ಓದಿದ್ರು ಅಹಂಕಾರ, ಮಿನಿಸ್ಟ್ರ್ ಆಗಿದ್ರು ಅಹಂಕಾರ, ಯಾವುದೇ ಸ್ಥಾನಮಾನ ಗಳಿಸಿದ್ರು ಅಭಿಮಾನ. ಆದರೆ ಬ್ರಾಹ್ಮಣರಾದ ಮೇಲೆ ವಿಶೇಷತೆ, ದಿವ್ಯತೆ, ಶ್ರೇಷ್ಠತೆ ಅದೆಲ್ಲ ಈಗ ಬ್ರಾಹ್ಮಣರಾದ್ಮೇಲೆ ಬಂದಿರೋದು. ಮೊದಲೆಲ್ಲಿತ್ತು?
ಬ್ರಾಹ್ಮಣ ಜೀವನ ಕಿ ದೇನ್ ಹೈ. ಇದು ಬ್ರಾಹ್ಮಣ ಜೀವನ ಪಡೆದ ಮೇಲೆ ಪರಮಾತ್ಮ ಕೊಟ್ಟಿರುವಂಥ ಕೊಡುಗೆ. ಬ್ರಾಹ್ಮಣ ಜೀವನದ ಕೊಡುಗೆ ಇದು. ಲೌಕಿಕ ಶೂದ್ರ ಜೀವನದಲ್ಲಿ ಬಂದಿರೋದಲ್ಲ ಇದು. ಬಾಪ್ ಕಿ ದೇನ್ ಹೈ, ತಂದೆಯ ಕೊಡುಗೆ ಇದು. ತನ್ನ ಬ್ರಾಹ್ಮಣ ಮಕ್ಕಳನ್ನು ರಚಿಸಿ ತಂದೆ ಮಕ್ಕಳಿಗೆ ಕೊಟ್ಟಿರುವಂಥ ಕೊಡುಗೆ. ಯಾವುದು? ವಿಶೇಷತೆಗಳು. इसलिए पल के बाद अर्थात सेवा में सफलता के बाद ये अटेंशन रखना भी ज़रूरी है. ಆದ್ದರಿಂದ ಫಲ ಸಿಕ್ಕಿದ ನಂತರ ಆಗಿರಲಿ, ಸೇವೆ ಮಾಡಿದ್ಮೇಲೆ ಸಫಲತೆ ಪಡೆದಿದ ಮೇಲೆ ಆಗಿರಲಿ, ಈ ಗಮನ ಹರಿಸ್ಬೇಕು. ಇದು ನಂದಲ್ಲ, ನಾನೇ ವಿಶೇಷ ಆತ್ಮ, ಇದು ನನ್ನ ವಿಶೇಷತೆ ಅಲ್ಲ, ಇದು ಪರಮಾತ್ಮನ ಕೊಡುಗೆ. ಇದು ನಾನು ಬ್ರಾಹ್ಮಣ ಜನ್ಮ ಪಡೆದ ಮೇಲೆ ಸಿಕ್ಕಿರುವಂಥ ಕೊಡುಗೆ. ಇದು ನಂದಲ್ಲ, ನಾನೇ ಅಲ್ಲ. नहीं तो माया रूपी चिड़िया पंछी पल को झूठा कर देते हैं. ಹಾಗೇನಾದ್ರು ಅರ್ಥ ಮಾಡ್ಕೊಳ್ತಿದ್ರೆ ನೀವು, ಮಾಯೆ ಎಂಬ ಪಕ್ಷಿ ನಿಮಗೆ ಯಾವ ಸಫಲತೆ ಎಂಬ ಫಲ ಸಿಕ್ಕಿದೆ ವಿಶೇಷತೆಯಲ್ಲಿ, ಅದನ್ನೆಲ್ಲ ಎಂಜಲ್ ಮಾಡಿಬಿಡುತ್ತೆ. ಎಂಜಲ್ ಮಾಡಿದ್ಮೇಲೆ ಯಾರು ತಿಂತಾರದು ಆ ಫಲ? ಜುಟ್ಟಾಕರ್ ಎಂಜಲ್ ಮಾಡಿ ಆಮೇಲೆ ಏನು ಮಾಡುತ್ತೆ ಆ ಪಕ್ಷಿಗಳು, ಪ್ರಾಣಿಗಳು? ಇಲ್ಲಿ ಯೋಗ ಬಂದಲ್ಲಿ ಕೋತಿಗಳು ಬರ್ತಿದ್ವು, ಇವಾಗೇನೋ ಕಾಣ್ತಿಲ್ಲ. ಎಲ್ಲ ತೆಂಗಿನ ಮರದಲ್ಲೂ ಮಾವಿನ ಮರದಲ್ಲೂ ಹೋಗಿ ತೆಂಗಿನಕಾಯಿ ಎಲ್ಲ ತಿಂದು ಅದನ್ನು ಎಂಜಲ್ ಮಾಡಿ ಬಿಸಾಕೋದು. ಮಾವಿನ ಹಣ್ಣುಗಳು ಮಾವಿನಕಾಯಿಗಳನ್ನೂ ಚುಚ್ಚು ತಿಂದು ಅವೆಲ್ಲ ಬಿಸಾಕು, ಸಾವಿರಾರು ಕಾಯಿಗಳನ್ನೆಲ್ಲ ತಿಂದು ಬಿಸಾಕ್ಬಿಟ್ಟು ಎಂಜಲ್ ಮಾಡಿ ಅದು ಯಾರು ಉಪಯೋಗಿಸೋಕ್ಕಾಗುತ್ತಾ? ಆ ಥರ ಮಾಯೆ ನಮ್ಮ ವಿಶೇಷತೆಯಿಂದ ಸಿಕ್ಕಿರೋ ಫಲವನ್ನು ಅದು ಎಂಜಲ್ ಮಾಡಿ ಕೆಳಗೆ ಬೆಳೆಸ್ಬಿಡುತ್ತೆ. ಅದ್ಯಾರು ಸಿಗುತ್ತೆ? ಅದೇನು ಪ್ರಯೋಜನ? जैसे खंडित मूर्ति की पूजा नहीं होती, माना जाता कि यह मूर्ति है लेकिन पूजी नहीं जाते. ಹೇಗೆ ಖಂಡನೆ ಆಗಿರೋ ಮೂರ್ತಿಗಳನ್ನು ಪೂಜೆ ಮಾಡಲ್ಲ, ಕೈ ಕಾಲು ಮುರಿದಿರೋ ಮೂರ್ತಿಗಳನ್ನು ಪೂಜೆ ಮಾಡಲ್ಲ. ಇದು ಪುರಾತನ ಕಾಲದ ಮೂರ್ತಿಗಳು ಅಂತ ಮಾನ್ಯತೆ ಕೊಡ್ತಾರೆ, ಆದರೆ ಪೂಜಿಸಲ್ಲ. ऐसे जो ब्राह्मण आत्माएं सेवा का फल अर्थात सेवा में सफलता प्राप्त कर लेते हैं, लेकिन मैपन की चिड़िया ने फल को खंडित कर दिया, इसलिए सिर्फ माना जाएगा कि सेवा में बहुत अच्छी करते हैं, महारथी है, सर्विसेबल है. लेकिन बाबा ಹೇಳ್ತಾರೆ, ಹಾಗೆ ಬ್ರಾಹ್ಮಣ ಆತ್ಮಗಳು ಸೇವೆಯ ಫಲ ಬಂದಾಗ, ಅಂದರೆ ಸೇವೆಯ ಫಲ ಸಫಲತೆ ಏನು ವಿಶೇಷತೆ ಉಪಯೋಗಿಸಿ ಸೇವೆ ಮಾಡಿ ಅದರಲ್ಲಿ ಸಿದ್ಧಿ ಆಗುತ್ತೆ, ಸಫಲತೆ ಸಿಗುತ್ತೆ. ಆ ಸಮಯದಲ್ಲಿ ಏನಾದ್ರು ನಾನು ಅನ್ನೋದು ಬಂದ್ಬಿಟ್ರೆ, ಮಾಯೆ ಪಕ್ಷಿಯ ರೂಪದಲ್ಲಿ ಅದನ್ನು ನಾನು ಅನ್ನೋದು ಬಂದಾಗಲೇ ಖಂಡನೆ ಮಾಡಿಬಿಡುತ್ತೆ, ಪೂಜೆ ಇಲ್ಲ. ಮೂರ್ತಿಗಳು ಖಂಡನೆ ಆದಾಗ, ಕೈ ಕಾಲು ಮುರಿದಿದ್ರೆ ಅದು ಖಂಡಿತ ಮೂರ್ತಿ. ಅದನ್ನು ಖಂಡನೆ ಮೂರ್ತಿನ ಯಾರೂ ಪೂಜಿಸೋದಿಲ್ಲ. ಸುಮ್ಮನೆ ಎಲ್ಲ ಒಂದು ಕಡೆ ಇಟ್ಟಿರ್ತಾರೆ, ಹಳೆ ಕಾಲದ ಮೂರ್ತಿಗಳು ಅಂತ ಮಾನ್ಯತೆ ಕೊಡ್ತಾರೆ, ಆದರೆ ಪೂಜೆ ಮಾಡಲ್ಲ. ಹಾಗೆ ಬಾಬಾರು ಹೇಳ್ತಾರೆ, ಬ್ರಾಹ್ಮಣ ಮಕ್ಕಳನ್ನು ಕೂಡ ಫಲ ಸಿಕ್ಕಿದ ಮೇಲೆ, ಸಫಲತೆ ಸಿಕ್ಕಿದ ಮೇಲೆ, ಸಿದ್ಧಿ ಆದಮೇಲೆ ನಾನತ್ವ ಏನಾದ್ರು ಬಂದ್ಬಿಟ್ರೆ ಅವ್ರಿಗೆ ಅವರ ಸಿದ್ಧಿಯನ್ನು, ಅವರ ಫಲವನ್ನು ಖಂಡನೆ ಆಗೋಯ್ತು ಅಂತ ತಿಳ್ಕೊಳ್ಬೇಕು. ಬಾಬಾರ ಮಕ್ಕಳು, ಈಗ ಉದಾಹರಣೆಗೆ ಬಾಬಾರ ಮನೆ ಒಳಗೆ ಸಮರ್ಪಿತರಾಗಿದ್ದೀವಿ. ಬಾಬಾರ ಮಕ್ಕಳು ಕಷ್ಟಪಟ್ಟು ಸೇವೆ ಮಾಡ್ತಾರೆ.
ಅದನ್ನೇನಾದ್ರು ನಾವು ತಗೊಂಡು ದುರುಪಯೋಗ ಮಾಡ್ಕೊಂಬಿಟ್ರೆ, ನಮಗೇನೇನು ಬೇಕೋ ವೈಯಕ್ತಿಕವಾಗಿ ವಸ್ತುಗಳೆಲ್ಲ ತೊಗೊಂಬಿಟ್ರೆ, ಬಟ್ಟೆ ಆಗಿರಲಿ ಮತ್ತೊಂದಾಗಿರಲಿ, ಅದೆಲ್ಲ ಅದರಿಂದ ಆನಂದ ಪಡಿಬೇಕು ಅಂತ ಏನಾದ್ರು ಹೋಗ್ಬಿಟ್ರೆ ಆ ಸಿದ್ಧಿ ಎಲ್ಲ ಸಮಾಪ್ತಿ. ಅದಕ್ಕೆ ಲೌಕಿಕದಲ್ಲೂ ಯಾರ್ಯಾರು ಸಿದ್ಧಿ ಪುರುಷರಿದ್ದಾರೆ ಅವರು ಅದನ್ನು ಸ್ವೀಕಾರ ಮಾಡಲ್ಲ, ಸ್ವಯಂ ಸ್ವೀಕಾರ ಮಾಡಲ್ಲ. ಯಾರು ಸ್ವಯಂ ಸ್ವೀಕಾರ ಮಾಡ್ತಾರೆ ಅಲ್ಲೇ ಸಮಾಪ್ತಿ ಅವ್ರ ಸಿದ್ಧಿ. ಅದಕ್ಕೆ ಬಾಬುರು ಭಂಡಾರ ಅಂತ ಹೇಳೋದು. ಭಂಡಾರದಲ್ಲಿ ಏನು ಕೊಡ್ತಾರೆ ಅದು ಭಂಡಾರಕ್ಕೆ ಹಾಕಬೇಕು. ನಾವು ಏನು ಸ್ವೀಕಾರ ಮಾಡ್ತೀವಿ ಅದು ಭಂಡಾರದಿಂದ ಸ್ವೀಕಾರ ಮಾಡಬೇಕು. ನಮ್ಗೆ ಯಾರು ವೈಯಕ್ತಿಕವಾಗಿ ನೀವು ತಗೊಳ್ಳಿ ಹಾಕವ್ರೆ, ನೀವು ಇದನ್ನು ಸ್ವೀಕಾರ ಮಾಡಿ, ನೀವು ಈ ವಸ್ತು ತಗೊಳ್ಳಿ, ಯಾರೂ ಕೊಡೋಂಗೂ ಇಲ್ಲ, ಯಾರೂ ತಗೊಳಂಗೂ ಇಲ್ಲ. ವೈಯಕ್ತಿಕವಾಗಿ ಬಾಬುರು ಭಂಡಾರಕ್ಕೆ ಎಲ್ರಿಗೂ ಕೊಡೋಕೆ ಹಾಕಿದೆ. ಬಾಬುರು ಭಂಡಾರದಿಂದ ಸ್ವೀಕಾರ ಮಾಡಲಿಕ್ಕೆ ಹಾಕಿದೆ. ನಾನು ನೋಡಿದ್ದೀನಿ, ಚಂದ್ರಮಣಿ ದಾದಿ ಟೂರ್ ಬಂದಿದ್ರು ಮೈಸೂರು ಕರ್ನಾಟಕಕ್ಕೆಲ್ಲ. ಯಾವುದೇ ಊರಲ್ಲಿ ಟೂರ್ ಹೋದರೂ ಕೂಡ ಅಲ್ಲೆಲ್ಲ ಬಾಬರ ಮಕ್ಕಳು ಬೇಕಾದಷ್ಟು ಗಿಫ್ಟ್ ಕೊಟ್ಟಿರ್ತಾರೆ, ಉಡುಗೊರೆ. ಅದೆಲ್ಲ ತಂದು ಪಾಂಡಭವನದಲ್ಲಿ ದಾದಿ ಒಂದು ದೊಡ್ಡ ಹಾಲ್ ಮಾಡಿದರು. ಯಾರೇ ಹೋಗಿ ಬಂದರೂ ಅಲ್ಲಿ ತಂದಿಡಬೇಕು. ಆಮೇಲೆ ಬಡಿ ದಾದಿ ಕರ್ಕೊಂಡೋಗಿ ತೋರಿಸ್ಬೇಕು. ಆಗ ದಾದಿ ಟೆಸ್ಟ್ ಮಾಡ್ತಾರೆ, ನಿಮ್ಗೇನು ಬೇಕೋ ತಗೊಳ್ಳಿ ಅದು ಅಂತ. ದಾದಿಗೆ ಹೇಳಿದ್ರು, ನಾನು ನೋಡ್ತಾ ಇದ್ದೆ, ಚಂದ್ರಮಣಿ ದಾದಿಗೆ ಹೇಳಿದ್ರು ನಿಮ್ಗೇನು ಬೇಕೋ ತಗೋದು ಅಂತ. ನೈ ಬಾಬಾ ಮೇರೆಕೋ ನೈ ಚಾಯ್. ಅಷ್ಟು ದಾದಿಗಳು ಯಾರೇ ಏನೇ ಕೊಟ್ಟರು ಕೂಡ ಇದು ನನಗೆ ಅಂತವ್ರು ಯಾವತ್ತೂ ವಿಶೇಷ ಅವ್ರ ಹೆಸರೇ ಹೇಳಿಕೊಡ್ತಾ ಇದ್ದಿದ್ದು. ಅವ್ರು ಯಾವತ್ತೂ ಅವ್ರು ಮುಟ್ತಿರಲಿಲ್ಲ. ಮಧುಬನ ಯಜ್ಞಕ್ಕೆ ಅರ್ಪಿಸಿ ದಾದಿ ಯಜ್ಞದಿಂದ ಕೊಟ್ಟಿದ್ದನ್ನು ತಗೊಳ್ಳೋದು. ನಾವು ಬ್ರಹ್ಮಕುಮಾರಿಯರ ಹತ್ರ ಮಾಡ್ತಿದ್ದೀವ ಅಂತ ನೋಡ್ಕೊಬೇಕು. ಬ್ರಹ್ಮಕುಮಾರರಾಗಿರಲಿ, ಕೆಲವರು ಪರ್ಸ್ನಲ್ ಕಾಂಟ್ಯಾಕ್ಟ್ ಇಟ್ಕೊಂಡ್ಬಿಡ್ತಾರೆ. ನಮಗದು ಬೇಕು ಇದು ಬೇಕು ಅಂತ ವಿದ್ಯಾರ್ಥಿಗಳನ್ನು ಕೇಳ್ಕೊಳ್ತಾ ಇರ್ತಾರೆ. ಅದೆಲ್ಲ ಸಿದ್ಧಿ ಪಕ್ಷಿಗಳು ತಿನ್ಕೊಂಡು ಅಂತ. ಅವ್ರಿಗೇನು ಜೀವನದಲ್ಲಿ ಸಿದ್ಧಿ ಆಗಲ್ಲ, ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ. ಅಣ್ಣಂದಿರಾಗಿರಲಿ ಅಕ್ಕಂದಿರಾಗಿರಲಿ, ಬ್ರಾಹ್ಮಣರು ಸರೆಂಡರ್ ಆಗಿರೋರು ಅದರಲ್ಲೂ. सेवा में सफलता प्राप्त कर लेते हैं, लेकिन मईपन की चिड़िया ने फल को खंडित कर दिया, इसलिए सिर्फ माना जाएगा. ನಾನತ್ವದ ಪಕ್ಷಿ ಬಂದು ತಿನ್ಬಿಡ್ತು ಅಂದರೆ, ಖಂಡನೆ ಮಾಡಿಬಿಡ್ತು ಅಂದರೆ, ಆಗ ಅವರು ಕೇವಲ ಮಾನ್ಯತೆ ಇದೆ. ಏನಂತ? ಸೇವಾ ಬಹುತ್ ಅಚ್ಚ ಕರ್ತೆ, ತುಂಬ ಚೆನ್ನಾಗಿ ಸೇವೆ ಮಾಡ್ತಾರೆ ಇವರು, ಮಹಾರಥಿ, ತುಂಬ ಹಳಬರಿವರು, ದೊಡ್ಡವರು, ಮಹಾರಥಿಗಳು, ಆ ಥರನೂ ಮಹಿಮೆ ಮಾಡ್ತಾರೆ ಅವ್ರಿಗೆ. ಆಮೇಲೆ ಸರ್ವೀಸಬಲ್ಲೇ, ತುಂಬ ಸೇವಾದಾರಿಗಳು, ಎಲ್ಲ ಥರ ಸೇವೆ ಮಾಡ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಇಷ್ಟೆಲ್ಲ ಮಹಿಮೆ ಮಾಡ್ತಾರೆ ಅವ್ರಿಗೆ. ತುಂಬ ಚೆನ್ನಾಗಿ ಸರ್ವೀಸ್ ಮಾಡ್ತಾರೆ, ಮಹಾರಥಿಗಳು, ಸರ್ವೀಸಬಲ್ಗಳು. ಇಷ್ಟೆಲ್ಲ ಹೇಳಿದ್ರು संगम युग पर भी सर्व ब्राह्मण परिवार के दिल में स्नेह के पात्र व पूज्य नहीं बन सकते. ಆದರೆ ನಾನತ್ವ ಬಂದಿರೋರು ಸಂಗಮ ಯುಗದ ಬ್ರಾಹ್ಮಣ ಪರಿವಾರದ ಹೃದಯದ ಸ್ನೇಹಕ್ಕೆ ಪಾತ್ರರಾಗೋದಿಲ್ಲ. ಯಾರೇ ನೋಡಿ, ಯಾರು ಬಿಕೆಗಳಿಗೆ ಅಭಿಮಾನ ಅಹಂಕಾರ ಇರುತ್ತೆ, ಯಾರು ಅವ್ರನ್ನ ಪ್ರೀತಿಸ್ತಾರ? ಅವ್ರನ್ನ ಬೈಯೋದೇನೆ ಸದಾ ಇವ್ರು ಸರಿಯಿಲ್ಲ ಅಂತ. ಪ್ರೀತಿಸೋದು ಅಂದರೆ ಗೌರವಿಸ್ತಾರೆ, ಅವರಲ್ಲಿರೋ ವಿಶೇಷತೆಯನ್ನು ನೋಡಿ ಗೌರವಿಸ್ತಾರೆ. ನಾನತ್ವ ಅಭಿಮಾನ ಇದ್ದರೆ ಅವರು ಯಾರ ಹೃದಯಕ್ಕೋ, ಹೃದಯ ಅಥವಾ ಅವರು ಯಾರ ಮನಸ್ಸಿನ ಪ್ರೀತಿಗೆ ಪಾತ್ರರಲ್ಲ, ಯೋಗ್ಯರಲ್ಲ. ವ ಪೂಜ್ಯ ನೈ ಬನ್ಸಕ್ತೆ. ಬ್ರಾಹ್ಮಣರ ಮನಸ್ಸಿಗೆ, ಬ್ರಾಹ್ಮಣರ ಹೃದಯದ ಸ್ನೇಹಕ್ಕೆ ಪಾತ್ರರಾಗದೇ ಇದ್ದರೆ ಗ್ಯಾರಂಟಿ ಅವರು ಪೂಜ್ಯರಾಗಲ್ಲ. ದೇವತೆಗಳಾಗಿ ಶ್ರೇಷ್ಠ ಪದವಿ ಪಡಿಬೇಕಲ್ಲ, ಸಾಧ್ಯ ಇಲ್ಲ.
संगम युग में दिल का स्नेह, दिल का रिगार्ड, यही पूज्य बनना है. ಸಂಗಮ ಯುಗದಲ್ಲಿ ಬ್ರಾಹ್ಮಣ ಪರಿವಾರದ ಎಲ್ಲರ ಹೃದಯದ ಸ್ನೇಹಿಗಳು, ಅವರ ಹೃದಯದ ಗೌರವವನ್ನು ಪಡೆಯುವಂಥವ್ರು ಎಲ್ಲರೂ ಅಂತರಂಗದಿಂದ ಪ್ರೀತಿ ಕೊಡಬೇಕು. ಮೇಲ್ಮೇಲೆ ಪ್ರೀತಿ ಅಲ್ಲ, ಒಳಗಡೆಯಿಂದ ಪ್ರೀತಿ ಕೊಡುವಂಥವ್ರು, ಒಳಗಡೆಯಿಂದ ಗೌರವ ಕೊಡುವಂಥವ್ರು. ಮೇಲ್ಮೇಲೆ ಪ್ರೀತಿ ಕೊಡೋದು, ಮೇಲ್ಮೇಲೆ ಗೌರವ ಕೊಡೋದು ಇದೆ. ಆದರೆ ಪೂಜ್ಯರಾಗೋರು ಅಂತರಂಗದಿಂದ ಸ್ನೇಹ, ಹೃದಯದ ಸ್ನೇಹ, ಹೃದಯದ ಗೌರವವನ್ನು ಪಡೆಯೋರೇ ಪೂಜ್ಯರಾಗೋರು. ಎಲ್ಲ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು. ನಾವು ಈ ಬ್ರಾಹ್ಮಣ ಪರಿವಾರದಲ್ಲಿ ಎಲ್ಲರ ಹೃದಯದಿಂದ ನಾನು ಸ್ನೇಹಕ್ಕೆ ಪಾತ್ರನಾಗಿದ್ದೀನ, ನಾನು ಅವರ ಗೌರವಕ್ಕೆ ಯೋಗ್ಯನಾಗಿದ್ದೀನ ಅಂತ. फल को मैपन में लाने वाले ऐसा पूज्य नहीं बन सकते. ಫಲವನ್ನು ಅಥವಾ ಸಿದ್ಧಿಯನ್ನು ಅಥವಾ ಸಫಲತೆಯನ್ನು ನಾನತ್ವದಲ್ಲಿ ತರುವಂಥವ್ರು, ನಂದು, ನಾನು ಮಾಡಿದೆ, ನನ್ನ ವಿಶೇಷತೆ ಆ ರೂಪದಲ್ಲಿ ತರುವಂಥವ್ರು ಇಂಥ ಪೂಜ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಸಂಗಮಯುಗದ ಪರಿವಾರದಲ್ಲಿ ಎಲ್ಲರ ಹೃದಯದ ಸ್ನೇಹ, ಹೃದಯದ ಗೌರವ ಪಡೆದಿದ್ರೂ ಪೂಜ್ಯರಾಗಲ್ಲ. ಸಫಲತೆ ಬಂದಾಗ, ನಾನತ್ವ ಬಂದರೆ ಆಗಲೂ ಅವರು ಪೂಜ್ಯರಾಗಲ್ಲ. ಏಕೆ ದಿಲ್ ಸೆ ಕಿಸಿ ಕೋ ऊंचा मानना तो ऊंचे को पूज्य कहा जाता. ಒಂದು ಹೃದಯದಿಂದ ಯಾರನ್ನೇ ಆದರೂ ತುಂಬ ದೊಡ್ಡವರು ಅಂತ ತಿಳ್ಕೊಂಡ್ರೆ ಅದು ಪೂಜ್ಯರು ಅಂತ ಹೇಳೋದದು ಅವ್ರಿಗೆ. ಮನಸ್ಸಿನಿಂದ ಯಾರು ಇವರು ತುಂಬ ದೊಡ್ಡವರು, ತುಂಬ ಪೂಜ್ಯರು, ಶ್ರೇಷ್ಠರು ಅಂತ ತಿಳ್ಕೊಂಡ್ರೆ ಅವರು ಪೂಜ್ಯರು ಅಂತ ಅರ್ಥ. जैसे आजकल की दुनिया में भी बाप ऊंचे होने के कारण बच्चे पूज्य पिताजी कहकर बुलाते हैं. ಲೌಕಿಕ ಜಗತ್ತಲ್ಲಿ ತಂದೆ ದೊಡ್ಡವರು, ತಂದೆ ಶ್ರೇಷ್ಠ ಅಂತ ತಿಳ್ಕೊಂಡು ತಂದೆ ತಾಯಿಗೆ ಏನಂತಾರೆ? ಪೂಜ್ಯ ಪಿತಾಜಿ, ಪೂಜ್ಯ ಮಾತಾಜಿ ಅಂತ ಕರೀತಾರಲ್ವ. ಯಾ ಲಿಖತೆ ಹೈ ಅಥವಾ ಪತ್ರ ಬರಿಬೇಕಾದ್ರೂ ಆ ಥರ ಬರೀತಾರೆ. ऐसे दिल से ऊंचा मानना या दिल से रिगार्ड देना, ಮನಸ್ಸಿನಿಂದ ಅವ್ರನ್ನ ಶ್ರೇಷ್ಠರು ಅಂತ ತಿಳ್ಕೊಳ್ಳೋದೇನೆ ಮನಸ್ಸಿನಿಂದ ಗೌರವ ಕೊಡೋದು ಅಂತ ಅರ್ಥ. ಇದು ಮೊದಲನೇ ಪಾಯಿಂಟು. ಎರಡನೇದು दूसरा होता है बाहर का मर्यादा प्रमाण रिगार्ड देना ही पड़ता. ಪ್ರಪಂಚದ ರೂಪದಲ್ಲಿ, ಹೊರಗಿನ ರೂಪದಲ್ಲಿ ಗೌರವನ ಕೊಡಲೇಬೇಕು. ಮರ್ಯಾದೆಗನುಸಾರವಾಗಿ ಗೌರವ ಕೊಡಲೇಬೇಕು ಅಂತ. ಮನಸ್ಸಿನಿಂದ ಕೊಡಬೇಕು ಅಂತಿಲ್ಲ, ಮರ್ಯಾದೆಯಿಂದ ಕೊಡಲೇಬೇಕು. ಮರ್ಯಾದೆಗೋಸ್ಕರ ಬೇರೆಯವ್ರನ್ನ ದೊಡ್ಡವ್ರು ಅಂತ ತಿಳ್ಕೊಬೇಕು, ಅವ್ರನ್ನ ಗೌರವಿಸ್ಬೇಕು. ಅದು ಮೇಲ್ಮೇಲೆ ಬಾಹರಿಕವಾಗಿ ಮಾಡೋದು, ಅಂತರಂಗದಿಂದ ಮಾಡೋದಲ್ಲ. तो दिल से देना और देना ही पड़ता, इसमें कितना अंतर है. ಹೃದಯದಿಂದ ಸ್ನೇಹ ಕೊಡೋಕ್ಕೂ ಅಥವಾ ಕೊಡಲೇಬೇಕು ಮರ್ಯಾದೆ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಪೂಜ್ಯ ಬನ್ನ ಅರ್ಥಾತ್ ದಿಲ್ ಸೆ ಸರ್ವಮಾನ್ಯ. ಪೂಜ್ಯರಾಗಬೇಕು ಅಂದರೆ ಹೃದಯದಿಂದ ಎಲ್ಲರೂ ಒಪ್ಕೊಳ್ಬೇಕು.
ये है ಸಂಗಮ ಯುಗ पर पूज्य बनना. ಇದು ಸಂಗಮ ಯುಗದಲ್ಲಿ ಪೂಜ್ಯರಾಗೋದು. ಸತ್ಯಯುಗದಲ್ಲಿ ಆದ ನಂತರ ಮೊದಲು ಸಂಗಮ ಯುಗದಲ್ಲಿ ಪೂಜ್ಯರಾಗಬೇಕು. ಸಂಗಮ ಯುಗದ ಪೂಜ್ಯರು, ಕೇಳಿಸ್ತಿದ್ಯಾ ಮಾತಾಡ್ಕೆಲ್ಲ? ನಿದ್ದೆ ಬರ್ತಿದ್ಯಾ? ಎಲ್ಲರೂ ಸಂಗಮ ಯುಗದಲ್ಲಿ ಅವರಿಗೆ ಗೌರವ ಕೊಡಬೇಕು, ಹೃದಯದಿಂದ ಗೌರವ ಕೊಡಬೇಕು, ಹೃದಯದಿಂದ ಸ್ನೇಹ ಕೊಡಬೇಕು. ಆಮೇಲೆ ಒಪ್ಕೊಳ್ಬೇಕು, ಹೃದಯದಿಂದ ಇವರು ಉತ್ತಮರು, ಇವರು ಶ್ರೇಷ್ಠರು ಅಂತ ಒಪ್ಕೊಳ್ಬೇಕು. ಅದು ಮನಸ್ಸಿನಿಂದ ಗೌರವ ಕೊಡೋದು. दूसरा होता है बाहर की मर्यादा प्रमाण रिगार्ड देना ही पड़ता. ಹೊರಗಿನ ಒಂದು ನಿಯಮ ಮರ್ಯಾದೆಗಳ ಅನುಸಾರವಾಗಿ ಬೇರೆಯವರಿಗೆ ಗೌರವ ಕೊಡಲೇಬೇಕು. ಕೊಡೋದು ತಾನಾಗೆ ಹೃದಯದಿಂದ ಕೊಡೋದಕ್ಕೂ ಕೊಡಲೇಬೇಕು ಅನ್ನೋದಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ ಅಲ್ವಾ? पूज्य बनना अर्थात दिल से सर्व माने, मेजॉरिटी होनी चाहिए. पहले भी सुनाया कि 5% तो रह ही जाता, लेकिन मेजॉरिटी दिल से माने, ये है संगम युग पर पूज्य बनना. ಬಾಬರು ಹೇಳ್ತಾರೆ, ನಿಮಗೆ 100% ಎಲ್ಲರೂ ಪೂಜ್ಯರು ಅಂತ ಒಪ್ಕೊಳ್ದೇ ಇರ್ಬೋದು, ಒಂದು 5% ಬಿಡಿ ಅವ್ರು ಕೊಡದೇ ಇರ್ಬೋದು, ಆದರೆ ಮೆಜಾರಿಟಿ 95% ಎಲ್ಲರೂ ಗೌರವ ಕೊಡಬೇಕು. ಆವಾಗ ನೀವು ಪೂಜ್ಯರು, ಸಂಗಮ ಯುಗದ ಪೂಜ್ಯರು. पूज्य बनने का संस्कार भी अभी से बनना. ಭವಿಷ್ಯದಲ್ಲಿ ಪೂಜ್ಯರಾಗುವಂಥ ಸಂಸ್ಕಾರನೂ ಬ್ರಾಹ್ಮಣ ಸಂಗಮ ಯುಗದ ಬ್ರಾಹ್ಮಣ ಜೀವನದಲ್ಲೇ ತುಂಬಿಸ್ಕೊಳ್ಬೇಕು. लेकिन भक्ति मार्ग के पूज्य बनने में और अब के पूज्य बनने में अंतर है. ಭಕ್ತಿ ಮಾರ್ಗದಲ್ಲಿ ಪೂಜ್ಯರಾಗೋದಕ್ಕೂ ಈಗ ಸಂಗಮ ಯುಗದಲ್ಲಿ ಪೂಜ್ಯರಾಗೋದಕ್ಕೂ ವ್ಯತ್ಯಾಸ ಇದೆ. ಹೇಗೆ? ಏನು ವ್ಯತ್ಯಾಸ? ಭಕ್ತಿ ಮಾರ್ಗದ ಪೂಜ್ಯರು ಅಂತ ಹೇಳೋದು ಶರೀರ ನೋಡಿ ಕಾಲು ಮುಗಿಯೋದು, ಬಂದ ಕೂಡಲೇ ನೋಡಿ ಅವರೆಲ್ಲ ಯಾರೇ ಬಂದರೂ ಕಾಲು ಮುಗಿಯಕ್ಕೆ ಬರ್ತಾರೆ, ಅದು ಅವರು ಪೂಜ್ಯರು ಅಂತ ಗೌರವ ಕೊಡೋದು. ಹೊರಗಿನ ಬಾಹ್ಯ ರೂಪದ ಗೌರವ ಮರ್ಯಾದೆ. अभी आपके शरीरों की पूजा नहीं हो सकती, लेकिन अंतिम पुरानी शरीर है, तमोगुणी तत्व का बना हुआ शरीर है. ಈಗ ಯಾರು ನಿಮ್ಮ ಸಂಗಮದಲ್ಲಿ ನಿಮ್ಮ ಶರೀರದ ಪೂಜೆ ಯಾರು ಮಾಡಂಗಿಲ್ಲ, ಕಾಲು ಮುಗಿಯೋದು ಕೈ ಮುಗಿಯೋದು ಏನೂ ಮಾಡಂಗಿಲ್ಲ. ದಾದಿ ಜಾನಕಿ ಯಾವಾಗಲೂ ನಮ್ಮ ಸತ್ತೋರ್ ಸ್ವಾಮೀಜಿ ಜೊತೆ ಚಾಲೆಂಜ್ ದಾದಿದು. ಅವ್ರ ಮಠಕ್ಕೆ ಸ್ವಾಮೀಜಿ ಕರೆದಾಗ, ಅವರು ಅನೇಕ ಗಣ್ಯ ವ್ಯಕ್ತಿಗಳನ್ನ ಕರೆದಿದ್ದಾಗ ಅವ್ರಿಗೆ ಹೇಳಿದ್ರು, ये देखो हमारा भाई बैठा है, आप सभी उसको पाव पड़ो, मेरे से प्रसाद लियो. ಆ ಸ್ವಾಮೀಜಿ ನಗ್ತಾ ಕೂತ್ಕೊಂಡಿದ್ರು. ಎಷ್ಟು ನೋಡಿ ಸ್ಪಷ್ಟವಾಗಿ ದಾದಿ ಸ್ಪಷ್ಟ ಹೇಳ್ಬಿಟ್ರು, ನನ್ನ ಸೋದರ ಕೂತ್ಕೊಂಡಿದ್ದಾನೆ, ಅವನ ಕಾಲು ಮುಗಿರಿ, ನನ್ನ ಹತ್ರ ಪ್ರಸಾದ ತಗೊಳ್ಳಿ, ಸಾಕಾ? ಅದಕ್ಕೆ ದಾದಿ ಬಾಬಾ ಹೇಳ್ತಾರೆ, ಈಗ ಸಂಗಮ ಯುಗದಲ್ಲಿ ನಿಮ್ಮ ಶರೀರದ ಪೂಜೆ ಇಲ್ಲ. ಅಭಿ ಫೂಲೋं का हार भी नहीं पड़ेगा. ಹೂವಿನ ಹಾರನೂ ಹಾಕ್ಕೊಳ್ಳಂಗಿಲ್ಲ ಈಗ. ಅವತ್ತು ಮುಳ್ಳಿನಲ್ಲಿ ಹೇಳಿದ್ರಲ್ಲ, ಸಂಗಮ ಯುಗದಲ್ಲಿ ನೀವೆಲ್ಲ ಹೂವಿನ ಹಾರನೂ ಹಾಕ್ಕೊಳ್ಳಂಗಿಲ್ಲ, ಹೂವೂ ಉಪಯೋಗಿಸಂಗಿಲ್ಲ, ಅಂದರೆ ಗೌರವ ಕೊಡ್ತಾರಲ್ಲ. भक्ति मार्ग में तो देवताओं के ऊपर चढ़ाते हैं ना, पूज्य की निशानी है. ಹೂಮಾಲೆಗಳೆಲ್ಲ ಭಕ್ತಿ ಮಾರ್ಗದಲ್ಲಿ ದೇವತೆಗಳಿಗೆ ಅರ್ಪಿಸ್ತಾರೆ, ಅದೆಲ್ಲ पूज्यर चिन्ह ಅದು. धूप जलाना, हार पहनाना, आरती करना, कीर्तन करना, तिलक लगाना संगम युग पर यह स्थूल विधि नहीं है. ಬಾಬರು ಹೇಳ್ತಾರೆ, ಧೂಪ ಹಾಕೋದಾಗಿರಲಿ, ಹಾರ ಹಾಕೋದಾಗಿರಲಿ, ಆರತಿ ಬೆಳಗೋದಾಗಿರಲಿ, ಕೀರ್ತನೆ ಮಾಡೋದಾಗಿರಲಿ, ತಿಲಕ ಧರಿಸೋದಾಗಿರಲಿ,
ಇದೆಲ್ಲ ಇದೆಲ್ಲ ಸ್ಥೂಲ. ಸಂಗಮ ಯುಗದಲ್ಲಿ ಸ್ಥೂಲ ವಿಧಿವಿಧಾನಗಳಿಲ್ಲ. ಈಗ ನಾವು ಕೆಲವು ಉಪಯೋಗಿಸ್ತೀವಿ. ಇಲ್ಲಿ ಬಾಬರ ಮನೇಲಿ ಹೂ ಎಲ್ಲ ಹಾಕಿರ್ತೀವಿ. ಸದ್ಗುರುವಾರ ಬಂದರೆ ಎಲ್ರಿಗೂ ತಿಲ್ಕ ಕೊಡ್ತೀವಿ. ಹಬ್ಬಗಳು ಬಂದರೆ ಕೊಡ್ತೀವಿ. ಯಾಕೆಂದರೆ ಸಮಾಜದಲ್ಲಿರೋ ನಮ್ಮನ್ನೆಲ್ಲ ಕ್ರಿಶ್ಚಿಯನ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಇವರು ಅವ್ರು ತಿಳ್ಕೊಂಡಿರೋ ಪ್ರಕಾರ ಹಿಂದೂಗಳು ಅಂತ ತಿಳ್ಕೊಳಕ್ಕೆ ಹೋಗಲ್ಲ ಅವರು. ಏಕೆಂದರೆ ನಾವು ಒಂದು ಸರಿ ಒಬ್ಬರು MLAನ ಮಡಿಕೇರಿನಲ್ಲಿ ಮೀಟ್ ಮಾಡೋಕ್ಕೆ ಹೋಗಿದ್ವಿ. ನಮ್ಮ ಬಿಲ್ಡಿಂಗಿಗೆ ದುಡ್ಡು MP ಸ್ಯಾಂಕ್ಷನ್ ಮಾಡಿದ್ರು, MLA ರಿಲೀಸ್ ಮಾಡ್ತಿರಲಿಲ್ಲ. ಬೋಪಯ್ಯ ಅಂತ MLA ಸ್ಪೀಕರ್ ಆಗಿದ್ರು ಕರ್ನಾಟಕದಲ್ಲಿ, ಕೊಡಗಿನಲ್ಲಿ. ಅವ್ರು ಯಾವಾಗಲೂ ಬ್ರಹ್ಮಕುಮಾರಿರು ಹಣೆಗೆ ತಿಲ್ಕ ಇಟ್ಕೊಳ್ಳಲ್ಲ ಅಂತ ಬೈಯೋದು ಓಪನ್ ಸಭೆನಲ್ಲಿ. ಅವತ್ತು ಅವ್ರದ್ದು ಗುರುವಾರ ನಾವೆಲ್ಲ ಅಲ್ಲೊಂದು 8-10 ಜನ ಅವ್ರ ಆಫೀಸ್ಗೆ ಹೋಗಿದ್ವಿ. ಎಲ್ಲರೂ ತಿಲ್ಕ ಇಟ್ಕೊಂಡು ಹೋಗಿದ್ವಿ. ಅಯ್ಯಪ್ಪ ಇನ್ನೂ ಆಫೀಸಿಗೆ ಬಂದಿಲ್ಲ. ಬಂದ ಕೂಡಲೇ ನಾನು ಈ ಕಳ್ಳ ಸ್ವಾಮೀಜಿಗಳನ್ನೆಲ್ಲ ನಂಬಲ್ಲ ಅಂದೇ ಬಂದ ತಕ್ಷಣ ಅಂದ್ಬಿಟ್ಟ ಅಣ್ಣ. ಯಾಕೆಂದರೆ ಅವಾಗೆಲ್ಲ ಒಬ್ರು ಯಾರೋ ಸ್ವಾಮೀಜಿದು ಕೊಲೆ ಸುಲಿಗೆ ಇವೆಲ್ಲ ಆಗಿತ್ತು ಆ ಸಮಯದಲ್ಲಿ. ಅದಕ್ಕೆ ನಾನು ಹೇಳಿದೆ, ಅಣ್ಣವ್ರೆ ನಾವು ಹೇಳ್ಬೋದಾ ನಾವು ಈ MLAಗಳು ನಂಬಲ್ಲ ಅಂತ? ಅದೆಲ್ಲ ಹೇಳೋದಲ್ಲ. ನಾವು ಯಾರು ಬಂದಿದ್ದೀವಿ ನಿಮ್ಮ ಹತ್ರ, ಯಾಕೆ ಬಂದಿದ್ದೀವಿ ಅದು ಮೊದಲು ತಿಳ್ಕೊಳ್ಳಿ, ಆಮೇಲೆ ಮಾತಾಡಿ. ಬೇರೆ ಎಲ್ಲ ಅಯ್ಯಪ್ಪನಿಗಮ್ಮಲ್ಲಿ ಅರ್ಥ ಆಯಿತು. ಇವ್ರು ಯಾಕೋ ನಾನು ಅಂದಿದ್ದೆಲ್ಲ ಅನ್ಸ್ಕೊಳ್ಳೋರಲ್ಲ ಅಂತ. ಸರಿ ತಾಯಿ ಹೇಳಿ, ನೀವು ಯಾರು ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ? ಆಮೇಲೆ ಹೇಳಿದ್ವಿ, ನಿಮ್ಗೆ ಗೊತ್ತು ನಾವು ಬ್ರಹ್ಮಕುಮಾರಿ ಸಂಸ್ಥೆಯಿಂದ ಬಂದಿದ್ದೀವಿ. ನಮ್ಮ ಸದಾನಂದ ಗೌಡರು ಸ್ಯಾಂಕ್ಷನ್ ಮಾಡಿದ್ದಾರೆ ಬಿಲ್ಡಿಂಗಿಗೆ, ನೀವಿನ್ನೂ ರಿಲೀಸ್ ಮಾಡಿಲ್ಲ, ಅದನ್ನು ಕೇಳಕ್ಕೆ ಬಂದಿದ್ದೀವಿ. ಅಯ್ಯೋ ನಮ್ಮದೇ ಹಿಂದೂ ದೇವಸ್ಥಾನಗಳು, ಇನ್ನೂ ಅದನ್ನೇ ನಾವು ಜೀರ್ಣೋದ್ಧಾರ ಮಾಡಿಲ್ಲ, ನಿಮಗೆ ಎಲ್ಲಿ ಕೊಡೋದು? ನಾನು ಹೇಳಿದೆ, ಯಾರು ಹೇಳಿದ್ರು ನಿಮಗೆ ಮಾಡಬೇಡಿ ಅಂತ? ನಿಮ್ಮದು ಫಂಡು ಸರ್ಕಾರದಿಂದ ತೊಗೊಂಡು ಚೆನ್ನಾಗಿ ಮಾಡಿ ಅಣ್ಣ. ಈಗ ನಮ್ಮ ಸಂಸ್ಥೆಗೆ ಏನು ಕೊಟ್ಟಿದ್ದಾರೆ ಅದನ್ನು ಮೊದಲು ಕೊಡಿ. ಆ ಅಣ್ಣ ಅವ್ರ ಪತ್ನಿ ಜ್ಞಾನದಲ್ಲಿದ್ದರು. ಅಣ್ಣನಿಗೆ ಇಷ್ಟ ಆಗ್ತಿರಲಿಲ್ಲ ಆಶ್ರಮಕ್ಕೆ ಬರೋದು ಪತ್ನಿ. ಆಮೇಲೆ ಅವ್ರು ಹೆಂಗೆ ಪರಿವರ್ತನೆ ಆಗ್ಬಿಟ್ರು ಅಂದರೆ, ಈಗ ಪೂರ್ಣ ಗೌರವ ನಮ್ಮ ಮೇಲೆ, ಎಲ್ಲರ ಮೇಲೆ. ಸಂಸ್ಥೆ ಒಳಗೆ ಕಾಲಾಗ್ತಿಲ್ಲ. ಈಗ ಬರ್ತಾರೆ, ಚೆನ್ನಾಗಿ ಪ್ರೀತಿನ ಮಾತಾಡ್ತಾರೆ. ವಿರಾಜಪೇಟೆಯಲ್ಲಿ ಅವ್ರು MLA ಆಗಿದ್ದಾರೆ, ಸ್ಪೀಕರ್ ಆಗಿದ್ದವರು ಇವಾಗ ಹಾಜರ್ MLA ಆಗಿದ್ದಾರೆ. ಅಲ್ಲಿ ನಮ್ಮ ಜಾಗದ್ದೆಲ್ಲ ಏನೇನು ತೊಂದರೆ ಇತ್ತು ಅವರೆಲ್ಲ ಜೋರು ಮಾಡಿ ರಿಲೀಸ್ ಮಾಡಿದ್ದಾರೆ, ಸರಿ ಮಾಡಿದ್ದಾರೆ. ಬಂದದ್ದು ಉದ್ಘಾಟನೆ ಮಾಡಿದ್ದಾರೆ, ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ. ಶಿವರಾತ್ರಿ ದಿವಸ ಕೇಳ್ದೆ ಮಡಿಕೇರಿ ಸೆಂಟ್ರಿಗೆ ಬಂದಿದ್ದಾರೆ. ಸೀದಾ ಪರಿವರ್ತನೆ ಆಗ್ತಾರೆ. ಅಭಿಮಾನ ಎಷ್ಟೇ ಇದ್ದರೂ ಬಾಬುರ ಮನೆಗೆ ಬಂದಮೇಲೆ, ಸತ್ಯ ಗೊತ್ತಾದ ಮೇಲೆ ಪರಿವರ್ತನೆ ಆಗ್ಬಿಡ್ತಾರೆ. ಗೊತ್ತಿಲ್ಲದೆ ಇದ್ದಾಗ ಅಭಿಮಾನ ತುಂಬ, ನಾವು ಹಿಂದೂಗಳು ಅಂತ. ಅವರಿಗೆ ಇದು ಹಿಂದೂದು ದೇವತಾ ಧರ್ಮದವರು ಅಂತ ಗೊತ್ತಿಲ್ವಲ್ಲ. ಅದಕ್ಕೆ ಬಾಬರು ಹೇಳ್ತಾರೆ, ಈ ಸ್ಥೂಲ ಎಲ್ಲ ಪರಿವರ್ತನೆ. ಸಂಗಮ ಯುಗದಲ್ಲಿ ಭಕ್ತಿಯ ಪೂಜ್ಯ ಸಾಧನಗಳಿದೆಯಲ್ಲ, ಅದೆಲ್ಲ ಪರಿವರ್ತನೆ ಇಲ್ಲ. आत्माओं द्वारा सदा कोई ना कोई प्राप्ति का कीर्तन करते रहते हैं. ಭಕ್ತಿಯಲ್ಲಿ ಕೀರ್ತನೆ ಆಡ್ತಾರೆ, ಮಹಿಮೆ ಮಾಡಿ, ಈ ದೇವಿ ಆ ದೇವಿ ಇಂಥ ದೇವಿ ಅಂಥ ದೇವಿ ಅಂತ. ಬಾಬರು ಹೇಳ್ತಾರೆ, ಸಂಗಮ ಯುಗದಲ್ಲಿ ಏನಾದ್ರು ಪ್ರಾಪ್ತಿಯ ರೂಪದಲ್ಲಿ ನಿಮಗೆ ಕೀರ್ತನೆ ಆಗ್ತಾ ಇರುತ್ತೆ. सदा उन आत्माओं के प्रति शुभ भावना की धूप व दीपक जगाते रहते हैं. ಸಂಗಮ ಯುಗದ ಪೂಜ್ಯ ಆತ್ಮಗಳಾಗಿರ್ತಾರಲ್ಲ, ಅವರಿಗೆ ಏನಾದ್ರು ಪ್ರಾಪ್ತಿಯ ಕೀರ್ತನೆ ಮತ್ತು ಆತ್ಮಗಳಿಗೆ ಶುಭ ಭಾವನೆಯ ಧೂಪ ಅಥವಾ ದೀಪ ಬೆಳಗಿಸ್ತಾ ಇರ್ತಾರೆ. सदा ऐसे आत्माओं को देख स्वयं भी जैसे वो आत्माएं बाप के ऊपर बलिहारी गई है, वैसे अन्य आत्माओं में भी बाप के ऊपर बलिहारी जाने का उमंग आता है. ಅಂಥ ವಿಶೇಷ ಪೂಜ್ಯ ಆತ್ಮಗಳು ಸಂಗಮ ಯುಗದಲ್ಲಿ ಇರೋರು ತಂದೆಯನ್ನು ನೋಡಿ ಹೇಗೆ ಅವರು ತಂದೆಗೆ ಅರ್ಪಿತ ಆಗಿದ್ದಾರೆ, ಅವರನ್ನು ನೋಡಿ ಅನ್ಯ ಆತ್ಮಗಳು ತಂದೆಗೆ ಅರ್ಪಿತ ಆಗ್ತಾರೆ. ಆಗಬೇಕು ನಾವೂ ಅಂತ ಹುಮ್ಮಸ್ಸು ಉತ್ಸಾಹ ಬಂದ್ಬಿಡುತ್ತೆ ಅವರಲ್ಲಿ.
तो बाप के ऊपर बलिहार जाने का हार सदा उन आत्माओं को स्वतः ही प्राप्त होता. ಹಾರ ಸ್ಥೂಲವಾಗಿ ಹಾಕೋದಲ್ಲ, ತಂದೆಗೆ ಅರ್ಪಣೆ ಆಗಬೇಕು. ನಾನು ಭಗವಂತನ ಮಗು ಆಗ್ಬಿಡ್ಬೇಕು ಅಂತ ಮನೋಭಾವನೆ ಬರಬೇಕು. ಅದೇನೆ ಸಂಗಮಯುಗದ ಪೂಜ್ಯರಿಗೆ ಹಾಕುವಂಥ ಹಾರ. ಅರ್ಥ ಆಯ್ತಾ? ಧೂಪ ಯಾವುದು, ದೀಪ ಯಾವುದು, ಕೀರ್ತನೆ ಯಾವುದು, ಹಾರ ಯಾವುದು ಅಂತ ಬಾಬಾವ್ರು ಏನು ಹೇಳಿದ್ರು? ಕೀರ್ತನೆ ಯಾವುದು ಅಂದರು? ಆತ್ಮಗಳ ಮೂಲಕ ಏನಾದರೂ ನಿಮಗೆ ಪ್ರಾಪ್ತಿಯಾಗೋದೇ ಕೀರ್ತನೆ. ಆ ಆತ್ಮಗಳ ಬಗ್ಗೆ ಶುಭ ಭಾವನೆ ನೀವು ಇಟ್ಕೊಳ್ತೀರಲ್ಲ, ಅದೇ ಅವರು ನಿಮ್ಗೆ ಹಾಕೋ ಧೂಪ, ನಿಮ್ಮ ಮುಂದೆ ಬೆಳಗಿಸೋವಂಥ ದೀಪ. ಅವ್ರಿಗೂ ನಿಮ್ಮ ಬಗ್ಗೆ ಶುಭ ಭಾವನೆ ಬಂದ್ಬಿಡುತ್ತೆ. ನಿಮ್ಮ ಬಗ್ಗೆ ಶುಭ ಭಾವನೆ ಬಂದರೆ ಅದೇ ನಿಮಗೆ ಧೂಪ ಹಾಕಿದ್ರು, ಅದೇ ನಿಮ್ಮ ಮೂರ್ತಿ ಮುಂದೆ ದೀಪ ಬೆಳಗಿಸಿದ್ರು ಅಂತ ಅರ್ಥ. ನೀವು ಹೇಗೆ ಬಾಬಾವರು ಪರಮಾತ್ಮನಿಗೆ ಸ್ವಯಂವನ್ನು ಅರ್ಪಣೆ ಮಾಡಿಕೊಂಡಿದ್ದೀರಾ, ಬಲಿಹಾರಿಯಾಗಿದ್ದೀರಾ, ಹಾಗೆ ನಿಮ್ಮನ್ನು ನೋಡಿ ಸದಾಕಾಲ ಅವರು ಪರಮಾತ್ಮನಿಗೆ ಅರ್ಪಣೆ ಹಾಕ್ಬಿಟ್ರೆ ಅದು ನಿಮ್ಗೆ ಹಾಕೋ ಹಾರ. ऐसे आत्माएं सदा स्मृति स्वरूप के दिल तिलकदारी होते हैं. ಅಂಥ ಆತ್ಮಗಳು ಸದಾ ಸ್ಮೃತಿ ಸ್ವರೂಪದಲ್ಲಿರುವಂಥ ತಿಲಕ ಸ್ವರೂಪಧಾರಿಗಳಾಗ್ಬಿಡ್ತಾರೆ. ಸದಾ ಸ್ಮೃತಿ ಸ್ವರೂಪದ ತಿಲಕಧಾರಿಗಳಾಗ್ಬಿಡ್ತಾರೆ. ಆತ್ಮಸ್ಮೃತಿಯಲ್ಲಿರೋದೇನೆ ತಿಲಕ ಧರಿಸ್ಕೊಂಡಿರೋದು. इस अलौकिक विधि से इस समय के पूज्य आत्माएं बनती है. ಈ ಅಲೌಕಿಕ ವಿಧಾನದಿಂದ ಈ ಸಮಯದಲ್ಲಿ ಪೂಜ್ಯ ಆತ್ಮರಾಗ್ತಾರೆ. ಯಾರು ಎಲ್ಲರಿಂದ ಏನಾದ್ರು ಪ್ರಾಪ್ತಿ ಪಡ್ಕೊಳ್ಳೋವಂಥವ್ರು ಆಗ್ತಾರೆ. ಪ್ರಾಪ್ತಿ ಅಂದರೆ ಅವ್ರ ಮನಸ್ಸಲ್ಲಿ ಏನಾದ್ರು ವಿಶೇಷತೆ ನೋಡಿ ಮಹಿಮೆ ಮಾಡ್ತಾರೆ. ಸಂಗಮಯುಗದ ಬ್ರಾಹ್ಮಣರು ಅದು ಕೀರ್ತನೆ. ಶುಭ ಭಾವನೆ ನಮ್ಮ ಮೇಲೆ ಇಟ್ಕೊಂಡಿದ್ರೆ ಅದೇ ನಮಗೆ ಧೂಪ ಅಥವಾ ದೀಪ. ಆ ಆತ್ಮಗಳು ಸ್ವಯಂನ ಹೇಗೆ ಬಾಬಾವ್ರಿಗೆ ಅರ್ಪಣೆ ಮಾಡ್ಕೊಂಡಿದ್ದಾರೆ, ಹಾಗೆ ಅನ್ಯ ಆತ್ಮಗಳನ್ನು ಅರ್ಪಣೆ ಮಾಡಿದ್ರೆ ಅದೇ ಹಾಕುವಂಥ ಹಾರ. ಈ ಎಲ್ಲ ಹಾಕಬೇಕು, ಬೇರೆಯವ್ರನ್ನೂ ಬಾಬಾವ್ರ ಮಕ್ಕಳನ್ನಾಗಿ ಮಾಡಬೇಕು ಅನ್ನೋ ಹುಮ್ಮಸ್ಸು ಉತ್ಸಾಹನೇ ಹಾರ. ಈ ಒಂದು ಅಂಥ ಆತ್ಮಗಳು ಸದಾ ಸ್ಮೃತಿ ಸ್ವರೂಪದ ತಿಲಕನ ಧರಿಸ್ಕೊಂಡಿರ್ತಾರೆ. ಈ ಅಲೌಕಿಕ ವಿಧಿವಿಧಾನನೇ ಪೂಜ್ಯ ಆತ್ಮಗಳ ಚಿಹ್ನೆ. ಸಂಗಮಯುಗ ಬ್ರಾಹ್ಮಣರಲ್ಲಿ ಇದೆಲ್ಲ ಇರಬೇಕು ಪೂಜ್ಯ ಆತ್ಮಗಳಲ್ಲಿ. ಭಕ್ತಿ ಮಾರ್ಗಕ್ಕೆ ಪೂಜ್ಯ ಬನ್ನೆ ಸೇ ಶ್ರೇಷ್ಠ ಪೂಜಾ ಅಬಕಿ ಹೇ. ಭಕ್ತಿ ಮಾರ್ಗದಲ್ಲಿ ಪೂಜ್ಯರಾಗೋದಕ್ಕಿಂತ ಶ್ರೇಷ್ಠ ಪೂಜೆ ಇವಾಗಿನ ಈ ಸಮಯದ್ದು ಮುಖ್ಯ. जैसे भक्ति मार्ग की पूज्य आत्माओं के 2 घड़ी के संपर्क से अथवा सिर्फ मूर्ति के सामने जाने से 2 घड़ी के लिए भी शांति, शक्ति, खुशी का अनुभव होता. ಹೇಗೆ ಭಕ್ತಿ ಮಾರ್ಗದಲ್ಲಿ ಪೂಜ್ಯ ಆತ್ಮಗಳ ಮುಂದೆ 1-2 ಕ್ಷಣ ಹೋದರೆ ಸಾಕು. 2 ಕ್ಷಣ ಸಂಪರ್ಕದಲ್ಲಿ ಹೋದ್ರೂ ತುಂಬ ದೇವರ ಮೂರ್ತಿ ಮುಂದೆ ಹೋಗ್ತಾರಲ್ಲ ದೇವಸ್ಥಾನಗಳಲ್ಲಿ. ಈಗ ನಾವು ಒಂದ್ಸರಿ ತಿರುಪತಿಗೆ ಹೋಗಿದ್ವಿ. ತಿರುಪತಿಗೆ ಹೋಗ್ತಾರಲ್ಲ, ಲಕ್ಷಾಂತರ ಜನ, ಸಾವಿರಾರು ಜನ ಕ್ಯೂನಲ್ಲಿ ನಿಂತಿರ್ತಾರೆ. ಅಲ್ಲಿ ಏನು ಮೂರ್ತಿಗೆಲ್ಲ ಕಣ್ಮುಚ್ಚಿರ್ತಾರೆ, ಬಟ್ಟೆಯಿಂದ ಕಣ್ಮುಚ್ಚಿರ್ತಾರೆ, ಮುಖ ಕಣ್ಣು ಕಟ್ಟಿರ್ತಾರೆ. ಆ ಜಡಮೂರ್ತಿ ನೋಡೋಕ್ಕೆ ಸಾವಿರಾರು ಜನ ಲೈನು. ಅದು ಎಷ್ಟು ಕಷ್ಟಪಟ್ಟು ಎಷ್ಟೊಂದು ಹಗಲು ರಾತ್ರಿ ಕ್ಯೂನಲ್ಲಿ ನಿಂತು ಅಲ್ಲಿ ಮುಂದೋದ್ರೆ 1 ಕ್ಷಣ ಬಿಡಲ್ಲ. ಜರ್ಗಂಡೆ ಅಂತ ಪೂಜಾರಿಗಳೆಲ್ಲ ಮುಂದೋಗಿ ಅಂತ ಕಳಿಸ್ತಾ ಇರ್ತಾರೆ. ನಾವು ಹೋಗಿದ್ವಿ, ನಮಗೂ 2 ಕ್ಷಣ ಅಲ್ಲಿ ನೋಡಿದ್ದು. ಇದಕ್ಕೆ ಬಾಬಾರು ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ 1-2 ಕ್ಷಣ ಮೂರ್ತಿ ಮುಂದೆ ಹೋಗೋದರೆ
ತುಂಬ ಶಾಂತಿ ಸಿಕ್ತು, ತುಂಬ ಶಕ್ತಿ ಸಿಕ್ತು ಅಂತ ತುಂಬ ಖುಷಿ ಅನುಭವ ಮಾಡ್ತಾರೆ. ऐसे संगम युगी पूज्य आत्माओं द्वारा अब भी 2 घड़ी 1 घड़ी की दृष्टि मिलने से भी खुशी, शांति व उमंग उत्साह की शक्ति अनुभव होती है. ಹಾಗೆಯೇ ಸಂಗಮ ಯುಗದ ಆತ್ಮಗಳಿಂದ ಪೂಜ್ಯ ಆತ್ಮಗಳ ಮೂಲಕ 1-2 ಕ್ಷಣದ ದೃಷ್ಟಿ ಸಿಕ್ಕಿದ್ರೂ ಅದರಲ್ಲೇ ಖುಷಿ, ಶಾಂತಿ, ಹುಮ್ಮಸ್ಸು, ಉತ್ಸಾಹ, ಶಕ್ತಿಯ ಅನುಭವ ಮಾಡ್ತಾರೆ. ಈ ದೃಷ್ಟಿ ಒಂದು ಬಾಪ್ತಾದವ್ರ ದೃಷ್ಟಿ ಬ್ರಾಹ್ಮಣರಿಗೆ, ಇನ್ನೊಂದು ದಾದಿಗಳ ದೃಷ್ಟಿ. ಒಂದ್ಸರಿ ಜಾನಕಿ ದಾದಿ ಬಂದಿದ್ರು. ಅದು ಅವತ್ತು ದಾದಿ ಬಂದಿದ್ದೆ ಲೇಟ್, ಮಧ್ಯಾಹ್ನ 1-1:30 ಬಂದರು. ಸ್ವಾಮೀಜಿಗಳದ್ದೆಲ್ಲ ನಾವು ಇಲ್ಲಿ ಅವ್ರ ಸಂಭ್ರಮ ಇಟ್ಕೊಂಡಿದ್ವಿ, ಸಂತ ಸಮಾಗಮ ಅಂತ. ಆ ಬರೀ ಸ್ವಾಮೀಜಿಗಳು ಮಾಡವಲ್ಲ, ಬ್ರಾಹ್ಮಣರು 5,000 ಜನ ಬಂದಿದ್ದರು. ಅಲ್ಲಿ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಇಲ್ಲಿ ಸ್ವಾಮೀಜಿಗಳನ್ನ ಸೇರಿಸಿದ್ವಿ. ದಾದಿ ಅಲ್ಲಿ ಬಂದಿದ್ದರು. ಇಲ್ಲಿ ಸ್ವಾಮೀಜಿಗಳು ಈ ಹಾಲ್ನಲ್ಲಿ ಅವ್ರನ್ನ ವ್ಯಕ್ತಿಗತ ಮಿಲನ ಮಾಡೋಕ್ಕೆ. ದಾದೀಜಿ ಬಂದಿರೋದು 1:30, ಊಟ ಮಾಡಿಲ್ಲ. ಬ್ರಾಹ್ಮಣರಿಗೆಲ್ಲ ಕ್ಲಾಸ್ ಮಾಡಿದ್ರು. ಆಮೇಲೆ ದಾದಿ ಹೇಳ್ತಾರೆ, 5,000 ಜನ, ನಾನು ಇವ್ರಿಗೆಲ್ಲ ಟೋಲಿ ಕೊಡಬೇಕು ಅಂತ. ನಾವು ತಲೆಗೆ ಸಂಜೆ ಇಷ್ಟು ದೊಡ್ಡ ಪ್ರೋಗ್ರಾಮ್ ಇದೆ, ಇವನ್ ಬೇರೆ ಸಪ್ರೇಟ್ ಮಿಲನ ಮಾಡಬೇಕು. ದಾದಿ ಊಟ ಮಾಡಿಲ್ಲ, ಸ್ನಾನ ಮಾಡಬೇಕು, ರೆಡಿ ಆಗಬೇಕು, ಯಾವಾಗ ಆಗೋದು? ನಾನು ಹೇಳಿದೆ, ದಾದಿ ಪ್ಲೀಸ್ ನೀವು ದೃಷ್ಟಿ ಕೊಡಿ, ನಾವು ಟೋಲಿ ಕೊಡ್ತೀವಿ, ಇಲ್ಲಾಂದರೆ ಇಷ್ಟೊಂದು ಜನಕ್ಕೆ ನೀವು ಕೊಟ್ಟು ನೈ ಮೇರೆ ಸಾಥ್ ಬಾಬಾ ಹೇ, ಮಮ್ಮ, ದಾದಿ, ಗುಲ್ಜಾರ್ ದಾದಿ, ಜಾನಕಿ ಇನ್ನೊಬ್ಬರು ಪ್ರಕಾಶ್ ಮಣಿ ದಾದಿ, ನನ್ನ ಜೊತೆಲಿ ಎಲ್ಲರೂ ಇದ್ದಾರೆ ಅಂತ ದಾದಿ ಹೇಳೋದು. ಅವ್ರಿಗೆ ಎಷ್ಟು ಹುಮ್ಮಸ್ಸು, ಉತ್ಸಾಹ. ಆಮೇಲೆ ನಾವು ಬಲವಂತ ಮಾಡಿದ್ವಿ, ದಾದಿ ಪ್ಲೀಸ್ ನೀವು ಬೇಡ, ನೀವು ದೃಷ್ಟಿನೇ ಕೊಡಬೇಕು, ನಾವು ಕೊಡ್ತೀವಿ ಟೋಲಿ ಅಂತ. ಸರಿ, ಈ ಬ್ರಾಹ್ಮಣರಿಗೆ ದೃಷ್ಟಿ ತಗೊಳ್ಳೋ ಹುಚ್ಚಲ್ಲ, ತಗೊಂಡು ಹೋಗ್ತಾ ಇರಬೇಕಲ್ಲ. ಇಲ್ಲೋ ಅಮೃತವಳ್ಳಿ ನೋಡ್ತೀವಿ, ಕೆಲವು ನಿಂತೇ ಇರ್ತಾರೆ, ನಾವು ಹೋಗಿ ಅನ್ಬೇಕು, ಇಲ್ಲಾಂದರೆ ನಿಂತೇ ಇರೋದು. ದಾದಿ ದೃಷ್ಟಿ ಕೊಡ್ತಾ ಇದ್ದಾರೆ, ತಗೊಂಡು ಹೋಗೋರು ಆ 1 ಕಿಲೋಮೀಟ್ರ್ ದೂರ ಹೋಗಿದ್ರು ಹಿಂದ್ಗಡೆಯಿಂದ ನೋಡೋದೇ ದಾದಿನ. ಅಲ್ಲಿ ಮುಂದೆ ಲೈನ್ ಹೋಗ್ಬೇಕಲ್ಲ, ಇವ್ರು ಅಲ್ಲಿ ನೋಡ್ತಾ ನಿಂತ್ಕೊಳ್ಳೋದು ದಾದಿಗೆ. ಏನು ದೃಷ್ಟಿ ಮಹತ್ವ ನೋಡಿ. ಅದು ದೃಷ್ಟಿ, ದಾದಿಗಳ ದೃಷ್ಟಿ. ಎಷ್ಟು ಆಕರ್ಷಣೆ, ಎಷ್ಟು ಪ್ರೀತಿ. ದಾದಿಗಳು ಮಧುಬನ್ಗೆ ಹೋದಾಗಲೂ ಎಷ್ಟು ಗಲಾಟೆ, 3 ತಿಂಗಳ ಮುಂದೆ ಗಲಾಟೆ ಮಾಡ್ದಂಗೆ ಈ ಬ್ರಾಹ್ಮಣರು ಗಲಾಟೆ ಮಾಡಿ ಕಳಿಸ್ತಾರೆ. ಅಲ್ಲೆಲ್ಲ ಅಣ್ಣಂದಿರು ಹೋಗಿ ಮುಂದೆ ಅಂತ. ಆದರೆ ಬಾಬರು ಹೇಳ್ತಾರೆ, ಆ ದೇವತೆಗಳದ್ದು 2 ಕ್ಷಣ ಮೂರ್ತಿಗಳದ್ದು ದರ್ಶನ ಮಾಡಿನೇ ಶಾಂತಿ ಶಕ್ತಿ ಸಿಕ್ತು ಅಂತಾರಲ್ಲ. ನಿಮ್ಮ ದೃಷ್ಟಿ ನೋಡ್ತಾರಲ್ಲ, ನಿಮ್ಮ ಪವಿತ್ರ ದೃಷ್ಟಿ ನೋಡಿದಾಗ 1-2 ಕ್ಷಣದಲ್ಲೇ 2 ನಿಮಿಷದಲ್ಲೇ ಅವ್ರಿಗೆ ತುಂಬ ಶಾಂತಿ ಶಕ್ತಿ ಅನುಭವ ಆಗಬೇಕು. ಆ ಥರ ನನ್ನ ದೃಷ್ಟಿ ಆಗಿದೆಯಾ? ನಾನು ಬಾಬೋರ್ನ ನನ್ನ ದೃಷ್ಟಿಯಲ್ಲಿ ಸಮಾವೇಶ ಮಾಡ್ಕೊಂಡಿದ್ದೀನ. ಬಾಬೋರ್ ನೆನಪಲ್ಲಿ ಮಗ್ನರಾಗೋದು ಅಂದರೆ ಬಾಬೋರ್ ಕಣ್ಣಿಂದ ಬೇರೆಯವ್ರು ಕಾಣ್ತಾರೆ. ನಮ್ಮ ದೃಷ್ಟಿ ಅಲ್ಲ, ಅದು ಬಾಬೋರ್ ದೃಷ್ಟಿ ಆಗ್ಬಿಡುತ್ತೆ. ಬಾಬೋರ್ ನೆನಪು ಮಾಡದೇ ಇದ್ರೆ ನಾವು ಕೊಡೋ ದೃಷ್ಟಿಯಿಂದ ಬೇರೆಯವ್ರಿಗೇನಾಗುತ್ತೆ? ಶಾಂತಿ ಸಮಾಧಾನ ಸಿಗುತ್ತಾ? ಬಾಬೋರ ನೆನಪಿನ ದೃಷ್ಟಿ ಕೊಡ್ಬೇಕು. ಅದರಲ್ಲಿ ಶಾಂತಿ, ಶಕ್ತಿ, ಖುಷಿ, ಆನಂದ ಎಲ್ಲ ಆಗುತ್ತೆ. ಬಾಬೋರು ಹೇಳ್ತಾ ಇದ್ದಾರೆ, अब भी 2 घड़ी 1 घड़ी की दृष्टि मिलने से खुशी, शांति, उमंग, उत्साह की शक्ति अनुभव होता. ಈಗಲೂ ಕೂಡ 1-2 ಕ್ಷಣ ದೃಷ್ಟಿ ಸಿಗೋದ್ರಿಂದ ಶಾಂತಿ, ಖುಷಿ, ಹುಮ್ಮಸ್ಸು, ಉತ್ಸಾಹ, ಶಕ್ತಿ ಎಲ್ಲ ಅನುಭವ ಆಗುತ್ತೆ. ಐಸೆ ಪೂಜ್ಯ ಆತ್ಮಾಯೇ ಅರ್ಥಾತ್ ನಂಬರ್ 1 ವಿಶೇಷ ಆತ್ಮಾಯೇ. ಅಂಥ ದೃಷ್ಟಿಯಿಂದ ಆ ಥರ 1-2 ಕ್ಷಣದಲ್ಲೇ ಅಂಥ ಅನುಭವ ಮಾಡಿಸುವಂಥ ಪೂಜ್ಯ ಆತ್ಮರು ಯಾರಾಗಿರ್ತಾರೋ ಅವರು ನಂಬರ್ 1 ವಿಶೇಷ ಆತ್ಮಗಳು. ಈಗ ಇದೆಲ್ಲ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು. ನಾನಂತ ವಿಶೇಷ ಪೂಜ್ಯ ಆತ್ಮನ ಅಂತ. ನಂದು 1-2 ಕ್ಷಣದ ದೃಷ್ಟಿಯಿಂದನೇ ಬೇರೆಯವ್ರಿಗೆ ಇದೆಲ್ಲ ಅನುಭವ ಆಗುತ್ತಾ? सेकेंड और थर्ड तो सुना दिया, अब उसका विस्तार क्या करेंगे? ಬಾಬರ್ ಹೇಳ್ತಾರೆ, ನಂಬರ್ 1 ಹೇಳಿದರು,
ಇನ್ನು ಸೆಕೆಂಡ್ ಥರ್ಡ್ ವಿಸ್ತಾರ ಏನು ಮಾಡೋದು? है तो सब विशेष आत्माओं के लिस्ट में, लेकिन 1 2 3 नंबर 1 है. ಎಲ್ಲರೂ ವಿಶೇಷ ಆತ್ಮಗಳ ಲಿಸ್ಟಲ್ಲೇ ಇರೋದು. ಆದರೆ ನಂಬರ್ 1, ನಂಬರ್ 2, ನಂಬರ್ 3 ಅದು ನಂಬರ್ 1. लक्ष्य सभी का नंबर 1 का होता तो ऐसे पूछे बनो. ಆದರೆ ಎಲ್ಲರೂ ಗುರಿ ಇಟ್ಕೊಳ್ಳೋದೇನೋ ನಂಬರ್ 1 ಆಗಬೇಕು ಅಂತಲೇ ಗುರಿ. ಆ ಥರ ನೀವು ಪೂಜ್ಯರಾಗಿ. जैसे ब्रह्मा बाप के गुणों की गीत गाते हैं ना, ಹೇಗೆ ಬ್ರಹ್ಮ ತಂದೆಯ ಗುಣಗಾಯನ ಮಾಡ್ತಾರಲ್ವಾ, ये सब विशेषताएं पूज्य बनने की व नंबर 1 विशेष आत्मा बनने की बातें ब्रह्मा बाप को देखी सुनी ना. ಎಲ್ಲ ವಿಶೇಷತೆಗಳು, ಪೂಜ್ಯರಾಗೋದು, ನಂಬರ್ 1 ವಿಶೇಷ ಆತ್ಮ ಆಗೋದು, ಎಲ್ಲ ಮಾತುಗಳು ಬ್ರಹ್ಮ ತಂದೆಯಲ್ಲಿ ನೋಡಿದ್ರ ಮತ್ತು ಕೇಳಿದ್ರಲ್ವ. तो जैसे ब्रह्मा साकार आत्मा नंबर 1 संगमी पूज्य सो भविष्य में नंबर 1 पूज्य बनते हैं. ಹೇಗೆ ಬ್ರಹ್ಮ ತಂದೆ ಸಾಕಾರದಲ್ಲಿ ನಂಬರ್ 1 ಸಂಗಮಿಗದ ಪೂಜ್ಯ ಆತ್ಮರಾಗಿದ್ದರು, ಅವರೇ ಭವಿಷ್ಯದಲ್ಲಿ ನಂಬರ್ 1 ಪೂಜ್ಯರಾಗ್ತಾರೆ. ಲಕ್ಷ್ಮೀನಾರಾಯಣ ನಂಬರ್ 1 ಪೂಜ್ಯ ಹೋಗೇನಾ, ಲಕ್ಷ್ಮೀನಾರಾಯಣರು ನಂಬರ್ 1 ಪೂಜ್ಯರಾದ್ರಲ್ವಾ. ऐसे आप सभी भी ऐसे बन सकते हो. ಆ ರೀತಿಯಲ್ಲಿ ನೀವೆಲ್ಲರೂ ಹಾಕ್ಬೋದು. जैसे बाप के साथ साथ ब्रह्मा बाप की कमाल गाते, ऐसे आप सभी भी सदा ऐसे संकल्प बोल और कर्म करो जो सदा ही कमाल का हो. ಹೇಗೆ ಬ್ರಹ್ಮ ತಂದೆದು ಎಲ್ಲ ಅದ್ಭುತ ಅಂತ ಗಾಯನ ಮಾಡಲಾಗುತ್ತೆ. ಈಗ ಬಾಬು ಅವ್ರ ಸಮರ್ಪಣೆ ಏನು ಎಲ್ಲ ಯಜ್ಞಕ್ಕೆ ಅರ್ಪಿಸಿದ್ರು, ಆ ಥರ ಯಾರು ಮಾಡ್ತಾರೆ? ಇವತ್ತರೆಗೂ ಯಾರೋ ಒಬ್ಬರು ಸಿಕ್ಕಿಲ್ಲ. ಚಮತ್ಕಾರ ಬಾಬುರ್ದು, ಬ್ರಹ್ಮ ಬಾಬುರ್ದು. ಹಾಗೆ ಅವರು ಮಾಡಿರೋ ಪುರುಷಾರ್ಥ ನಂಬರ್ 1, ಅವರಲ್ಲಿದ್ದ ವಿಶೇಷತೆಗಳು ನಂಬರ್ 1. ಅವರೇ ಸತ್ಯಯುಗದ ಭವಿಷ್ಯದಲ್ಲೂ ನಂಬರ್ 1. ಯಾಕೆ ಈಗ ಸಂಗಮದಲ್ಲಿ ಮಾಡಿರೋದು. ಬಾಬರು ಹೇಳ್ತಾರೆ, ಆ ಥರ ನೀವು ಮಕ್ಕಳದು ನಿಮ್ಮ ಸಂಕಲ್ಪ, ನಿಮ್ಮ ವಚನ, ನಿಮ್ಮ ಕರ್ಮ ಸದಾ ಚಮತ್ಕಾರ ಅಂಥದ್ದಾಗಿರ್ಬೇಕು, ಅದ್ಭುತ ಅನಿಸ್ಬೇಕು ಎಲ್ರಿಗೂ. ಜಬ್ ಕಮಾಲ್ ಹೋಂಗೆ ತೋ ಧಮಾಲ್ ನೈ ಹೋಂಗೆ. ಯಾವಾಗ ಅದ್ಭುತ ಅಥವಾ ಚಮತ್ಕಾರ ಅಂತ ಅನುಭವ ಮಾಡ್ತಾರೆ, ಆವಾಗ ಯಾವುದೇ ಗೋಜು ಗಲಾಟೆಗಳಿರಲ್ಲ. कमाल नहीं करते तो धमाल करते हो. चाहे संकल्पों की धमाल हो, चाहे वाणी से करे. ಯಾವಾಗ ಅದ್ಭುತ ಇರಲ್ಲ ಅಥವಾ ಚಮತ್ಕಾರ ಇರಲ್ಲ, ಆವಾಗ ಗಲಾಟೆ ಮಾಡ್ತೀರ. ನಿಮ್ಮ ಸಂಕಲ್ಪದ ಗಲಾಟೆನೂ ಇರುತ್ತೆ, ವಚನದಾಗ ಜಗಳನೂ ನಡೀತಿರುತ್ತೆ. ಅವ್ರ ವಚನ ನೋಡಿ ಹೆಂಗೆ ಬರುತ್ತೆ ಅಂತ, ಎಷ್ಟು ಹಾರ್ಡಾಗಿರುತ್ತೆ. संकल्पों भी व्यर्थ तूफान चलता तो ये धमाल है. ಸಂಕಲ್ಪಗಳಲ್ಲೂ ವ್ಯರ್ಥವಾದ ಯೋಚನೆಗಳು ಬಿರುಗಾಳಿ ರೂಪದಲ್ಲಿ ಬಂದರೆ ಅದು ಗಲಾಟೆನೆ. धमाल नहीं लेकिन कमाल करनी है. लेकिन क्योंकि आदि पिता ब्रह्मा के ब्राह्मण बच्चे सदा ही पूज्य गाए जाते हैं. ಯಾವುದೇ ಗಲಾಟೆ ಅಲ್ಲ, ಚಮತ್ಕಾರ ಆಗಬೇಕು. ಚಮತ್ಕಾರ ಆದರೆ ಬ್ರಹ್ಮ ತಂದೆಯ ಮಕ್ಕಳು ಬ್ರಾಹ್ಮಣರು ಸದಾಕಾಲ ಪೂಜ್ಯರು ಅಂತ ಗಾಯನ ಆಗುತ್ತೆ. ಅಭಿ ಲಾಸ್ಟ್ ಜನ್ಮ भी देखो तो सभी से ऊंच ब्राह्मण कौन सा गाया जाता. ಈ ಕೊನೆಯ ಜನ್ಮದಲ್ಲೂ ಎಲ್ಲರಿಗಿಂತ ಶ್ರೇಷ್ಠ ಬ್ರಾಹ್ಮಣರು ಅಂತ ಯಾರ ಗಾಯನ ಮಾಡಲಾಗುತ್ತೆ ನೋಡಿ? ಯಾರಿಗೆ? ನಮಗೆ. ಲೌಕಿಕದಲ್ಲಿ ಬ್ರಾಹ್ಮಣರಿದ್ದರೂ ಕೂಡ ಅವ್ರಿಗಿಂತ ಶ್ರೇಷ್ಠ ಅಂತ ನಮಗೆ ಹೇಳೋದು. ಯಾಕೆ ಅವರು ಜಾತಿಯಲ್ಲಿ ಬ್ರಾಹ್ಮಣರಾಗಿರ್ಬೋದು, ಕರ್ಮ ಇಲ್ಲ, ಕರ್ಮದಲ್ಲಿ ಬ್ರಾಹ್ಮಣರಾಗಿಲ್ಲ, ವಚನದಲ್ಲಿ ಬ್ರಾಹ್ಮಣರಾಗಿಲ್ಲ, ಸಂಕಲ್ಪದಲ್ಲಿ ಬ್ರಾಹ್ಮಣರಾಗಿಲ್ಲ, ಸಂಬಂಧದಲ್ಲಿ ಬ್ರಾಹ್ಮಣರಾಗಿಲ್ಲ, ಎಲ್ಲ ಶೂದ್ರನೇ. ಆದರೆ ಬಾಬೂರ್ ಮಕ್ಕಳು ಯಾರು ಬ್ರಹ್ಮನ ಮೂಲಕ ಜ್ಞಾನ ಕೇಳಿ
ಬ್ರಾಹ್ಮಣರಾಗಿದ್ದಾರೆ, ಅವರೆಲ್ಲ ಶ್ರೇಷ್ಠ. ब्राह्मण वर्ण कहते हैं ना, ऊंचा नाम ऊंचा श्रेष्ठ काम के लिए भी ब्राह्मणों के भी बुलाते हैं. ಬ್ರಾಹ್ಮಣ ವರ್ಣ ಅಂತ ಹೇಳಲಾಗುತ್ತೆ. ಬ್ರಾಹ್ಮಣ ನಾಮನೂ ಶ್ರೇಷ್ಠ, ಅವ್ರಿಗೆ ಮಾಡುವಂಥ ಕೆಲಸ ಕಾರ್ಯಗಳು ಕರ್ಮನೂ ಶ್ರೇಷ್ಠ. ಅದರಿಂದ ಶ್ರೇಷ್ಠ ಕರ್ಮಕ್ಕೆಲ್ಲ ಬ್ರಾಹ್ಮಣರು ಕರೀತಾರೆ. ಪೂಜೆ ಮಾಡಲಿಕ್ಕೆ, ಯಾವುದೇ ಪುಣ್ಯ ಕಾರ್ಯಗಳು ಮಾಡೋದಕ್ಕೆ ಬ್ರಾಹ್ಮಣರು ಬರಬೇಕಲ್ಲ. ಲೌಕಿಕ ಜಗತ್ತಲ್ಲೂ ಕಿಸಿಕೆ ಕಲ್ಯಾಣ के लिए ಬ್ರಾಹ್ಮಣों को बुलाते. ಯಾರದೇ ಕಲ್ಯಾಣ, ಮದುವೆ ಮುಂಜಿ ಇತ್ಯಾದಿ ಏನೇ ಮಾಡಬೇಕಾದ್ರೂ ಬ್ರಾಹ್ಮಣರನ್ನು ಕರೆಸ್ತಾರೆ. तो लास्ट जन्म तक भी ब्राह्मण आत्माओं का ऊंचा नाम ऊंचा काम प्रसिद्धि है. ಅಂದರೆ ಕೊನೆ ಜನ್ಮದವರೆಗೂ ಬ್ರಾಹ್ಮಣ ಆತ್ಮಗಳದ್ದು ಅವರ ಶ್ರೇಷ್ಠ ನಾಮ ಶ್ರೇಷ್ಠ ಕರ್ಮ ತುಂಬ ಪ್ರಸಿದ್ಧಿ. ಪರಂಪರಾ ಸೆ ಚಲಾ ರहा है. ಇದು ಪರಂಪರೆಯಿಂದ ಬಂದಿರೋದು ಬ್ರಾಹ್ಮಣರದ್ದು. इससे देखो कि सच्चे ब्राह्मण आत्माओं की कितनी महिमा है, कितनी महान है. ಇದರಿಂದ ನೋಡಿ ಸತ್ಯ ಬ್ರಾಹ್ಮಣ ಆತ್ಮಗಳದ್ದು ಎಷ್ಟೊಂದು ಮಹಿಮೆ ಇದೆ, ಎಷ್ಟೊಂದು ಶ್ರೇಷ್ಠವಾಗಿದೆ ಅಂತ. ಬ್ರಾಹ್ಮಣ ನಾಮ भी अविनाशी, अविनाशी ಪ್ರಾಪ್ತಿ ವಾಲಿ ಜೀವನ है. ಬ್ರಾಹ್ಮಣ ಅನ್ನೋ ನಾಮನೂ ಅವಿನಾಶಿ ಆದದ್ದು ಮತ್ತು ಅವಿನಾಶಿ ಪ್ರಾಪ್ತಿಯ ಜೀವನನೂ ಆಗಿದೆ ಬ್ರಾಹ್ಮಣ ಜೀವನ. ಬ್ರಾಹ್ಮಣ ಜೀವನದಲ್ಲಿ ಏನೇ ಪಡ್ಕೊಂಡ್ರೂ ಅವಿನಾಶಿ ಶಾಶ್ವತ ಪ್ರಾಪ್ತಿ. ब्राह्मण जीवन की विशेषता मेहनत कम प्राप्ति ज़्यादा, क्योंकि मोहब्बत के आगे मेहनत नहीं है. ಬ್ರಾಹ್ಮಣರ ವಿಶೇಷತೆ ಏನಪ್ಪ ಅಂದರೆ ಕಷ್ಟ ಕಡಿಮೆ, ಪ್ರಾಪ್ತಿ ಹೆಚ್ಚು. ಸ್ನೇಹದ ಮುಂದೆ ಶ್ರಮ ಇಲ್ಲ. ಏನೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅದು ಶ್ರಮ ಅಲ್ಲ. ಕೆಲಸ ಮಾಡದೆ ಸುಮ್ಮನೆ ಇರೋದಲ್ಲ ಬ್ರಾಹ್ಮಣರ ಕೆಲಸ. ಕೆಲಸ ಕಾರ್ಯಗಳು ಮಾಡ್ತಾರೆ, ಆದರೆ ಅವ್ರಿಗೆ ಶ್ರಮ ಇರಲ್ಲ. ಯಾಕೆ? ಬಾಬುರ ಮೇಲೆ ಸ್ನೇಹ ಇದೆ. ಸ್ನೇಹದ ಮುಂದೆ ಯಾವುದೇ ಶ್ರಮ ಇಲ್ಲ. ಎಷ್ಟು ಕೆಲಸ ಮಾಡಿದ್ರು ಅದು ಶ್ರಮ ಅನ್ಸಲ್ಲ, ಕಷ್ಟ ಅನ್ಸಲ್ಲ. ब्राह्मण जीवन की विशेषता मेहनत कम प्राप्ति ज़्यादा, मोहब्बत के आगे मेहनत क्या? मेहनत नहीं है. अब लास्ट जन्म में भी ब्राह्मण मेहनत नहीं करते, आराम से खाते रहते. ಈ ಕೊನೆ ಜನ್ಮದಲ್ಲೂ ಬ್ರಾಹ್ಮಣ ಜನ್ಮದಲ್ಲಿ ಏನು ಕಷ್ಟಪಡದೆ ಆರಾಮಾಗಿ ತಿಂತಾ ಇರ್ತಾರೆ. ಬ್ರಾಹ್ಮಣರ ಜೀವನ ಅಲ್ಲ. ಲೌಕಿಕ ಜಗತ್ತಲ್ಲಿ ಎಷ್ಟು ಕಷ್ಟಪಡ್ತಾರೆ ಅಷ್ಟು ಕಷ್ಟಪಡ್ತಾ ಇದ್ದೀವ ನಾವು. ಆರಾಮಾಗಿ ತಿಂತಾ ಇರೋದು. ಇನ್ನೂ ಜಾಸ್ತಿ ಆರಾಮ ತಗೊಳಕ್ಕೆ ಹೋಗ್ಬಾರ್ದು. ಆರಾಮಾಗಿ ಏನೋ ಕೆಲಸ ಮಾಡಿದೆ ಬಾಬುವ್ರ ಮನೆಯಲ್ಲಾಗಿರಲಿ, ನಿಮ್ಮ ಮನೆಗಳಲ್ಲಾಗಲಿ ಹಂಗೆ ತಿನ್ಕೊಂಡು ಕೂತ್ಕೊಳ್ಳೋದಲ್ಲ. ಆದರೆ ಬಾಬುರು ಹೇಳೋ ಅರ್ಥ ಏನಪ್ಪ ಅಂದರೆ ಪ್ರಪಂಚದವ್ರಿಗಿಂತ ಆರಾಮ ನಮಗೆ. ಅವರು ಒಂದೊಂದು ತನ್ನಕ್ಕೂ ಕಷ್ಟಪಡ್ತಿದ್ದಾರೆ. ಆ ಥರ ಕಷ್ಟ ನಮಗೆಲ್ಲ. अगर नाम का भी काम करते तो भूखे नहीं रह सकते. ಲೌಕಿಕದಲ್ಲಿ ಬ್ರಾಹ್ಮಣರು ಕೆಲಸ ಮಾಡಿದ್ರು ಸಾಕು. ಹೆಸರು ಬ್ರಾಹ್ಮಣರದು. ಆ ಹೆಸರಿನ ಬ್ರಾಹ್ಮಣರು ಕೆಲಸ ಮಾಡಿದ್ರು ಅವರು ಯಾವತ್ತೂ ಉಪವಾಸ ಇರಲ್ಲ. ಲೌಕಿಕ ಬ್ರಾಹ್ಮಣರು ಕೆಲಸ ಮಾಡೋರು ಉಪವಾಸ ಇರಲ್ಲ. तो इस समय के ब्राह्मण जीवन की विशेषताओं की अब तक निशानियाँ देख रहे. ಅದರಿಂದ ಈ ಸಮಯದ ಬ್ರಾಹ್ಮಣ ಜೀವನದ ವಿಶೇಷತೆಗಳ ಚಿಹ್ನೆಗಳನ್ನೇ ಇದುವರೆಗೂ ನೋಡ್ತಾ ಇರೋದು. ಇತ್ನಿ ಶ್ರೇಷ್ಠ ಆತ್ಮ, ವಿಶೇಷ ಆತ್ಮವು, ಇಷ್ಟೊಂದು ಶ್ರೇಷ್ಠ ವಿಶೇಷ ಆತ್ಮಗಳು ನೀವು. ಸಮಜಾ? ಅರ್ಥ ಆಯ್ತಾ ನೀವ್ಯಾರು ಅಂತ? ಅರ್ಥ ಆಯ್ತಾ? वर्तमान समय पूज्य तो भविष्य में भी पूज्य. ವರ್ತಮಾನ ಸಮಯದಲ್ಲಿ ಪೂಜ್ಯರಾಗಿದ್ದೀರಾ,
ಈ ಭವಿಷ್ಯದಲ್ಲೂ ಆಗ್ತೀರಾ. इसके ही विशेष आत्माएं नंबर 1 कहते हैं. ಈ ಒಂದು ವಿಶೇಷ ಆತ್ಮಗಳಿಗೇನೆ ನಂಬರ್ 1 ಅಂತ ಹೇಳೋದು. तो ಚೆಕ್ करो, ब्रह्मा बाप की कहानी सुन रहे हो ना, ಅದನ್ನ ಚೆಕ್ ಮಾಡ್ಕೊಳ್ಳಿ. ಬ್ರಹ್ಮ ಬಾಬು ಅವರ ಕಥೆ ಕೇಳಿದಿರಲ್ವಾ, ಅಭಿ ಅವ್ರು ಭೀ ರಹಿ ಹುಯಿ ಹೈ. ಇನ್ನೂ ಪೂರ್ಣ ಕೇಳಿಲ್ಲ, ಇನ್ನೂ ಉಳ್ಕೊಂಡಿದೆ ಅಲ್ಲ. ये ब्रह्मा बाप की विशेषता सदा सामने रखो. ब्रह्मा ತಂದೆಯ ವಿಶೇಷತೆಯನ್ನು ಸದಾ ನಿಮ್ಮ ಮುಂದೆ ಇಟ್ಕೊಳ್ಳಿ. और किसी बातों में नहीं जाओ. ಬೇರೆ ಯಾವ ಮಾತುಗಳಲ್ಲೂ ಹೋಗಬೇಡಿ. लेकिन विशेषताओं को देखो और वर्णन करो. ಬರೀ ವಿಶೇಷತೆಗಳನ್ನ ನೋಡಿ ಮತ್ತು ವರ್ಣನೆ ಮಾಡಿ. हर एक को विशेषता को महत्व सुनाकर विशेष बनाओ. ಪ್ರತಿಯೊಬ್ಬರಿಗೂ ವಿಶೇಷತೆಯ ಮಹತ್ವಕ್ಕೆ ತಿಳಿಸಿ ವಿಶೇಷರನ್ನಾಗಿ ಮಾಡಿ. दूसरों को बनाना अर्थात स्वयं को विशेष बनना. ಬೇರೆಯವ್ರನ್ನ ವಿಶೇಷ ಆತ್ಮಗಳನ್ನ ಮಾಡೋದು ಅಂದರೆ ನೀವೇ ವಿಶೇಷ ಆತ್ಮಗಳಾಗಿರೋದು. ಸಮಜಾ? ಅರ್ಥ ಆಯ್ತಾ? 2 ಸರಿ ಕೇಳಾಯ್ತು ಬಾಬುರು. ಬ್ರಾಹ್ಮಣರು ಯಾರು ಅಂತ ಹೇಳಿದ್ರು ಇಡೀ ಮೂಡಲ್ಲಿ. ಅದು ಅರ್ಥ ಆಯ್ತಾ ಅಂತರು, ವಿಶೇಷ ಆತ್ಮಗಳು ಯಾರು ಅಂತ. ನಂತರ ವರ್ತಮಾನ ಮತ್ತು ಭವಿಷ್ಯದಲ್ಲಿ ಪೂಜ್ಯ ಆತ್ಮಗಳು ಯಾರು ಅಂತ ಹೇಳ್ಬಿಟ್ಟು ಇದು ಅರ್ಥ ಆಯ್ತಾ ಅಂತ ಕೇಳಿದ್ರು. अच्छा, चारों ओर के सर्व नंबर 1 विशेष आत्माओं को, सर्व ब्राह्मण जीवन वाले विशेष आत्माओं को सदा ब्रह्मा बाप के सामने रख समान बनने वाले बच्चों को सदा आदि बाप का दोनों रूप से सर्व शालिग्रामों और साकारी ब्राह्मण आत्माओं को स्नेह भरी याद, प्यार और नमस्ते. ಒಳ್ಳೆಯದು. चारों ओर के सर्व नंबर 1 विशेष आत्माओं को, 4 ಕಡೆ ಇರುವ ಸರ್ವ ನಂಬರ್ 1 ವಿಶೇಷ ಆತ್ಮಗಳಾಗಿರುವಂಥವ್ರಿಗೆ, सर्व ब्राह्मण जीवन वाले विशेष आत्माओं को, 4 ಕಡೆ ಆತ್ಮಗಳಲ್ಲಿ ನೀವು ವಿಶೇಷ ಆತ್ಮಗಳು. 2ನೇದು ಸರ್ವ ಬ್ರಾಹ್ಮಣ ಜೀವನದಲ್ಲಿ ವಿಶೇಷ ಆತ್ಮಗಳು. सदा ब्रह्मा बाप के सामने रख समान बनने वाले बच्चों को, ಸದಾ ಬ್ರಹ್ಮ ತಂದೆಯನ್ನು ಜೊತೆಯಲ್ಲಿಟ್ಕೊಂಡು ಮುಂದಿಟ್ಕೊಂಡು ಸಮಾನರಾಗುವಂಥ ಮಕ್ಕಳಿಗೆ, अनादि बाप आदि बाप का दोनों रूप से सर्व शालिग्रामों और साकारी ब्राह्मण आत्माओं को स्नेह भरी याद, प्यार और नमस्ते. ಅನಾದಿ ಪಿತಾ ಮತ್ತು ಆದಿ ಪಿತಾ ಎರಡೂ ರೂಪದಲ್ಲಿ ಶಾಲಿಗ್ರಾಮಗಳು ಮತ್ತು ಸಾಕಾರಿ ಬ್ರಾಹ್ಮಣ ಆತ್ಮರ ಸವಿ ನೆನಪು ಮತ್ತು ನಮಸ್ತೆ. ಇನ್ನು ಪಾರ್ಟಿಗಳದ್ದು ಸಂಜೆ ಕೇಳೋಣ. ಬಾಬುರ್ದು ವರದಾನ ಕೇಳ. वरदान, साथी और साक्षीपन की स्मृति द्वारा सब बंधनों से मुक्त होने वाले सर्वशक्ति संपन्न भव. ಜೊತೆಗಾರರು ಮತ್ತು ಸಾಕ್ಷಿಯ ಸ್ಥಿತಿಯಲ್ಲಿರುವಂಥವರು ಸಾಕ್ಷಿ ಸ್ಥಿತಿಯ ಸ್ಮೃತಿಯ ಮೂಲಕ ಎಲ್ಲ ಬಂಧನಗಳಿಂದ ಮುಕ್ತರಾಗುವಂತಹ ಸರ್ವಶಕ್ತಿಗಳಲ್ಲಿ ಸಂಪನ್ನರಾಗಿ, साथी और साक्षीपन की स्मृति द्वारा
ಜೊತೆಗಾರರು ಮತ್ತು ಸಾಕ್ಷಿ ಸ್ಥಿತಿಯ ಸ್ಮೃತಿಯ ಮೂಲಕ ಸರ್ವ ಬಂಧನೋं से ಮುಕ್ತ होने वाले, ಸರ್ವ ಬಂಧನಗಳಿಂದ ಮುಕ್ತರಾಗುವಂತಹ ಸರ್ವಶಕ್ತಿ ಸಂಪನ್ನ ಸರ್ವಶಕ್ತಿಗಳಲ್ಲಿ ಸಂಪನ್ನರಾಗಿ ಹೇಗಾಗೋದು? सर्वशक्तियों से संपन्न बन अधीनता से परे होने के लिए दो शब्द सदा याद रहे. ಸರ್ವಶಕ್ತಿಗಳಲ್ಲಿ ಸಂಪನ್ನರಾಗೋದಕ್ಕೆ, ಅಧೀನತೆಯಿಂದ ದೂರ ಆಗೋದಕ್ಕೆ ಸದಾ ಎರಡು ಶಬ್ದ ನೆನ್ಪಿಟ್ಕೊಳ್ಳಿ. ಯಾವುದದು? एक है साक्षी, दूसरा है साथी. ಆ ಎರಡು ಶಬ್ದ ಯಾವುದು ಅಂದರೆ, ಒಂದು ಸಾಕ್ಷಿ, ಎರಡನೇದು ಜೊತೆಗಾರ. इससे बंधन मुक्त अवस्था जल्दी बन जाएगी. ಸಾಕ್ಷಿ ಅವಸ್ಥೆ ಮತ್ತು ತಂದೆಯನ್ನು ಜೊತೆಗಾರನಾಗಿ ಮಾಡ್ಕೊಂಬಿಟ್ರೆ ಇದರಿಂದ साक्षी अवस्थे स्वतः प्राप्ति आगुत्ते. साक्षी बनकर चलने से कोई भी बंधन में फंसेगा नहीं. ಸಾಕ್ಷಿಯಾಗಿ ನಡೆಯೋದ್ರಿಂದ ಯಾವುದೇ ಬಂಧನದಲ್ಲಿ ಸಿಕ್ಕಿ ಹಾಕೊಳ್ಳಲ್ಲ. निमित्त मात्र शरीर से, शरीर में रहकर कर्तव्य किया और साक्षी हो गया. ನಿಮಿತ್ತ ಮಾತ್ರವಾಗಿ ಈ ಶರೀರದಲ್ಲಿದ್ದು ಕರ್ತವ್ಯ ಮಾಡೋದು ಸಾಕ್ಷಿಯಾಗೋದು. ನೆಪ ಮಾತ್ರವಾಗಿ ಶರೀರದಲ್ಲಿದ್ದು ಕರ್ತವ್ಯ ಮಾಡೋದು. ಅವ್ರು ಸಾಕ್ಷಿ ಹೋಗೈ. ಕೆಲಸ ಮಾಡೋದು ನೆಪ ಮಾತ್ರ, ನಂತರ ಸಾಕ್ಷಿ ಆಗೋದು. इसका विशेष ಅಭ್ಯಾಸ ಪಡಾವು. ಇದರ ವಿಶೇಷವಾಗಿ ಇದರ ಅಭ್ಯಾಸನ ಹೆಚ್ಚಿಸ್ಕೊಳ್ಳಿ. ಸಾಕ್ಷಿ ಅವಸ್ಥೆ ಮತ್ತು ಜೊತೆಗಾರ ಸಾಥಿ, ಈ ಅಭ್ಯಾಸವನ್ನು ವಿಶೇಷವಾಗಿ ಮಾಡಿ ಹೆಚ್ಚಿಸ್ಕೊಳ್ಳಿ. ಸ್ಲೋಗನ್ ಏನು ಹೇಳಿದ್ರು ಬಾಬುವರು? ವರದಾನ: ಸರ್ವಶಕ್ತಿಗಳಲ್ಲಿ ಸಂಪನ್ನರಾಗಿ ಅಧೀನತೆಯಿಂದ ದೂರ ಆಗೋದಕ್ಕೆ ಎರಡು ಶಬ್ದ ನೆನ್ಪಿಟ್ಕೊಳ್ಳಿ ಅಂದರು. ಒಂದು ಸಾಕ್ಷಿ, ಎರಡನೇದು ಸಾಥಿ. ಸಾಕ್ಷಿ ಮತ್ತು ಜೊತೆಗಾರ ಅಂಥವರು ಬಂಧನ ಮುಕ್ತ ಅವಸ್ಥೆಯನ್ನು ಬೇಗ ಪಡಿತಾರೆ. ಸರ್ವಶಕ್ತಿಗಳ ತಂದೆಯ ಜೊತೆಯಲ್ಲಿ ಸರ್ವಶಕ್ತಿಗಳು ಸ್ವತಃ ಪ್ರಾಪ್ತಿಯಾಗುತ್ತೆ ಅವರಿಗೆ. ಸಾಕ್ಷಿಯಾಗಿ ನಡೆಯೋದ್ರಿಂದ ಯಾವುದೇ ಬಂಧನದಲ್ಲಿ ಸಿಕ್ಕಿ ಹಾಕೊಳ್ಳಲ್ಲ ಅವರು. ನಿಮಿತ್ತ ಮಾತ್ರ ಶರೀರ ಮೇಲೆ ಕರ್ತವ್ಯ ಕಿಯ ಅವರು ಸಾಕ್ಷಿ ಹೋಗೈ. ನೆಪ ಮಾತ್ರವಾಗಿ ಶರೀರದಲ್ಲಿದ್ದು ಕರ್ತವ್ಯ ಮಾಡಿದ್ರು, ಆಮೇಲೆ ಸಾಕ್ಷಿ ಆಗ್ಬಿಟ್ರು. इसका ವಿಶೇಷ ಅಭ್ಯಾಸ ಪಡಾವು. ಇದರ ವಿಶೇಷ ಅಭ್ಯಾಸವನ್ನು ಹೆಚ್ಚಿಸ್ಕೊಳ್ಳಿ. स्लोगन: अशुद्ध और शुद्ध दोनों ही युद्ध है. ಅಶುದ್ಧ ಮತ್ತು ಶುದ್ಧ ಇದೆರಡೂ ಯುದ್ಧನೇ. तो ब्राह्मण के बजाय क्षत्रिय, ಯಾರು ಯುದ್ಧ ಮಾಡ್ತಾರೆ ಅವರು ಬ್ರಾಹ್ಮಣರ ಬದಲಿಗೆ ಕ್ಷತ್ರಿಯರಾಗ್ಬಿಡ್ತಾರೆ. ಅಶುದ್ಧ ಮತ್ತು ಶುದ್ಧ ಎರಡರ ಯುದ್ಧ ನಡೆದ್ರೆ ಅವರು ಬ್ರಾಹ್ಮಣರ ಬದಲಿಗೆ ಕ್ಷತ್ರಿಯರಾಗ್ಬಿಡ್ತಾರೆ. ಅಚ್ಚ ಓಂ ಶಾಂತಿ.